ದಂಗಲ್ ದೆಹಲಿ ವಿಧಾನಸಭೆ ಚುನಾವಣೆ ಮುಕ್ತಾಯ ಆಗಿದೆ. ಈಗಾಗಲೇ ಎಲ್ರಿಗೂ ಕೂಡ ನಿರೀಕ್ಷೆ ಇರೋದು ಎಕ್ಸಿಟ್ ಪೋಲ್ ಏನಾಗಬಹುದು ಅಂತೇಳಿ. ದೆಹಲಿಯ ಗದ್ದುಗೆಯನ್ನ ಈ ಬಾರಿ ಏರೋರು ಯಾರು? ಸತತ 4ನೇ ಬಾರಿಗೆ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಆಡಳಿತವನ್ನು ನಡೆಸುತ್ತಾ ಗೆಲುವನ್ನು ದಾಖಲಿಸುತ್ತಾ ಅತ್ತ ಲೋಕಸಭೆ ಚುನಾವಣೆಯಲ್ಲಿ ಶಾಕ್ ಕೊಟ್ಟಿದ್ದಂತ ಬಿಜೆಪಿ ಈ ಬಾರಿ ಏನಾದರೂ ಮೋಡಿ ಮಾಡಬಹುದಾ ಎನ್ನುವಂತ ಲೆಕ್ಕಾಚಾರ ಇದೆ. ಕಳೆದ 2 ವಿಧಾನಸಭೆಗಳಲ್ಲಿ ಕ್ಲೀನ್ ಸ್ವೀಪ್ ಆದಂತ ಕಾಂಗ್ರೆಸ್ ಈ ಬಾರಿ ಆದರೂ ಖಾತೆ ತೆರೆಯುತ್ತಾ ಎನ್ನುವುದಾಗಿ ಒಂದಷ್ಟು ಮತದಾರರು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ದೆಹಲಿ ದಂಗಲ್ ಯಾರಿಗೆ ಗದ್ದುಗೆ? ಮತದಾನ ಉತ್ತರ ಸಮೀಕ್ಷೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಾಕಷ್ಟು ಲೆಕ್ಕಾಚಾರವನ್ನ ದೇಶದ ಜನ ಹಾಕ್ತಾ ಇದ್ದಾರೆ, ಯಾರಿಗೆ ದೆಹಲಿ ಗದ್ದುಗೆ ಸಿಗತ್ತೆ ಅಂತೇಳಿ. ಇತ್ತ ನೋಡ್ತಾ ಹೋಗೋದಾದ್ರೆ 70 ಕ್ಷೇತ್ರಗಳ ಪೈಕಿ 36 ಮ್ಯಾಜಿಕ್ ನಂಬರ್. ಇದನ್ನ ಕ್ರಾಸ್ ಮಾಡೋರು ಯಾರು? 3 ಪಕ್ಷಗಳಿವೆ. ಹಾಗೇನೆ ಯಾವ ಪಕ್ಷದ ಮೇಲೆ ಮತದಾರರ ಒಲವಿದೆ? ಕೆಲವೇ ಕ್ಷಣಗಳಲ್ಲಿ ಎಕ್ಸಿಟ್ ಪೋಲ್ ಬಹಿರಂಗ ಆಗುತ್ತೆ. ಮತ್ತೆ ಮ್ಯಾಜಿಕ್ ಮಾಡ್ತಾರ ಅರವಿಂದ್ ಕೇಜ್ರಿವಾಲ್. 70 ಕ್ಷೇತ್ರಗಳ ಪೈಕಿ ಬಿಜೆಪಿಗೆ ಎಷ್ಟು, ಆಪ್ಗೆ ಎಷ್ಟು ಸಿಗುತ್ತೆ? 2015ರ ಫಲಿತಾಂಶವನ್ನು ನೋಡ್ತಾ ಹೋಗೋದಾದ್ರೆ ಆಮ್ ಆದ್ಮಿ 67 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಮಾತ್ರ. ಕಾಂಗ್ರೆಸ್ ಖಾತೆನೇ ತೆರೀಲಿಲ್ಲ. 2020ರಲ್ಲೂ ಕೂಡ ಅಷ್ಟೇ. ಆಮ್ ಆದ್ಮಿ 62 ಕ್ಷೇತ್ರಗಳಲ್ಲಿ ಗೆದ್ರೆ ಬಿಜೆಪಿ ಸ್ವಲ್ಪ ತಪ್ಪುಗಳನ್ನ ತಿದ್ಕೊಂಡು 8 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಅಲ್ಲಿಯೂ ಕೂಡ ಕಾಂಗ್ರೆಸ್ ಏನನ್ನು ಗೆದ್ದಿಲ್ಲ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಒಟ್ಟು 7 ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನು ಸಾಧಿಸುತ್ತೆ. ಆ ಸಂದರ್ಭದಲ್ಲಿ ಮೈತ್ರಿಯಲ್ಲಿದ್ರು ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ನವರು ಹಾಗೇನೆ ಆಪ್ನವರು ಮೈತ್ರಿ ಮಾಡಿಕೊಂಡು ಆಪ್ನವರು 4 ಕ್ಷೇತ್ರಗಳಲ್ಲಿ ಕಣಕ್ಕಿಳಿತಾರೆ. ಇತ್ತ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಕಣಕ್ಕಿಳಿದ್ರೆ ವೋಟ್ ಶೇರಿಂಗ್ ಏನೋ ಆಯಿತು. ಆದರೆ 7 ಕ್ಷೇತ್ರಗಳಲ್ಲೂ ಕೂಡ ಸೋಲನ್ನ ಕಾಣಬೇಕಾಗತ್ತೆ ಮೈತ್ರಿ ಪಡೆ. ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾತುಕತೆ ಮುನಿಸಿಕೊಂಡು ಹೊರಗಡೆ ಬರ್ತಾರೆ. ಈ ಬಾರಿ ದೆಹಲಿಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ನಿರ್ಧಾರಕ್ಕೆ ಬಂದಂತ ಸಾಕಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಕೇಜ್ರಿವಾಲ್ ಕಿ ಗ್ಯಾರಂಟಿ, ಇತ್ತ ಕಾಂಗ್ರೆಸ್ನಿಂದಲೂ ಕೂಡ ಗ್ಯಾರಂಟಿಗಳಿದ್ರೆ ಬಿಜೆಪಿಯಿಂದಲೂ ಕೂಡ ಮೋದಿ ಕಿ ಗ್ಯಾರಂಟಿ ಇದೆ. 3 ಪಕ್ಷಗಳ ಗ್ಯಾರಂಟಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರ್ಕೌಟ್ ಆಗುತ್ತಾ? ಲೆಕ್ಕಾಚಾರಗಳು ಜೋರಾಗಿವೆ. ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ದೆಹಲಿಯಲ್ಲಿ ಏನಾಗಬಹುದು ಅಂತೇಳಿ 2015, 2020 ಹಾಗೇನೆ ಕಳೆದ ಬಾರಿ ನಡೆದಂತ ಲೋಕಸಭೆ ಚುನಾವಣೆಯ ಫಲಿತಾಂಶ ಏನಾಗಿತ್ತು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಇತ್ತ 3 ಪಕ್ಷಗಳು ಕೂಡ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ, ಇನ್ನೊಂದ್ ಕಡೆಯಲ್ಲಿ ಕೇಜ್ರಿವಾಲ್ ಕ ಗ್ಯಾರಂಟಿ, ಇತ್ತ ಮೋದಿ ಗ್ಯಾರಂಟಿ ಕೂಡ ಇದೆ. ಏನಾಗಬಹುದು ಎನ್ನುವಂತ ಲೆಕ್ಕಾಚಾರಗಳು ಕೂಡ ಖಂಡಿತವಾಗ್ಲೂ ದೇಶದ ಜನರಲ್ಲಿದೆ. ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಕ್ಸಿಟ್ ಪೋಲ್ ಕೂಡ ಬರುತ್ತೆ. ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದ ರಾಜು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್. ನಮಸ್ಕಾರ ಪುರಾಣಿಕ್ ಸರ್, ನಿಮ್ಮಿಂದಲೇ ಆರಂಭಿಸ್ತೀನಿ ಸರ್. ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇದೆ. ಒಂದ್ ಕಡೆಯಲ್ಲಿ 2015, 2020 ಆಪ್ನವರು ಗಳಿಸಿಕೊಂಡ ಸೀಟುಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಈ ಬಾರಿಯೂ ಕೂಡ ಅಲ್ಲಿ ಇದೇ ನಂಬರ್ಸ್ಗಳು ಕಂಟಿನ್ಯೂ ಆಗಬಹುದಾ ಅಥವಾ ಬಿಜೆಪಿ ಏನಾದ್ರೂ ಮೋಡಿ ಮಾಡಬಹುದಾ? ಕಾಂಗ್ರೆಸ್ನವರು ಈ ಬಾರಿ ಆದ್ರೂ ಖಾತೆ ತೆರಿಬಹುದಾ ಸರ್? ಇದು ಒಂದ್ ರೀತಿಯಲ್ಲಿ ಯಕ್ಷ ಪ್ರಶ್ನೆ. ಕಾರಣ ಏನಂದ್ರೆ ಕಾಂಗ್ರೆಸ್, ಬಿಜೆಪಿ ಮತ್ತು ಆಮ್ ಆದ್ಮಿ ಪಾರ್ಟಿ 3 ಪಕ್ಷಗಳ ತ್ರಿಕೋನ ಸ್ಪರ್ಧೆ ಇದೆ. ಆದ್ರೆ ನನ್ನ ಪ್ರಕಾರ ನೇರ ಸ್ಪರ್ಧೆ ಎನ್ನುವುದು ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ, ಅಂದ್ರೆ ಮೋದಿ ವರ್ಸಸ್ ಕೇಜ್ರಿವಾಲ್ ಅಂತ ನಾನು ಹೇಳ್ತೇನೆ. ಕಾರಣ ಏನು, ಪ್ರಧಾನಮಂತ್ರಿಗಳು ಈ ಒಂದು ಚುನಾವಣೆಯಲ್ಲಿ 7-8 ಬಾರಿ ಅವರು ಪ್ರಚಾರದಲ್ಲಿ ತೊಡಗಿದ್ದಾರೆ. ಮತ್ತೆ ಇತ್ತೀಚೆಗೆ ಮಿಡಿಲ್ ಕ್ಲಾಸ್ ಪರವಾಗಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆಮೇಲೆ ಆಮ್ ಆದ್ಮಿ ಪಾರ್ಟಿ ಅಂತಕ್ಕಂಥ ನಾಯಕರು ಏನಿದ್ದಾರೆ ಕೇಜ್ರಿವಾಲ್, ಅವರ ಒಂದು ನಾಯಕತ್ವದಲ್ಲಿ ಏನೇನು ದೋಷಗಳಿದೆ ಅಂತಕ್ಕಂಥದ್ದನ್ನ ಜನರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದೆ ಕಾಂಗ್ರೆಸ್ ಬಿಜೆಪಿ ಪಕ್ಷ. ಸೊ ಇಷ್ಟೆಲ್ಲ ಇದ್ರೂ ಸಹ ಕೇಜ್ರಿವಾಲ್ ರವರಿಗೆ ಎಲ್ಲಿಂದ ಓಟ್ ಅಥವಾ ಬೆಂಬಲ ಅಂದ್ರೆ 2 ಸಾರಿ ಗೆದ್ದಿದ್ದಾರೆ. ಈಗ ಏನಾದ್ರೆ ಅವ್ರು ಗೆದ್ರೆ
ಇದು 3ನೇ ಬಾರಿ ಆಗುತ್ತೆ, ಹ್ಯಾಟ್ರಿಕ್ ಆಗುತ್ತೆ. ಅದರಿಂದ ಈಗ ಇದು ನೆಕ್ಕಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಕಾರಣ ಏನು, ಕೇಜ್ರಿವಾಲ್ ಅವರಿಗೆ ಓಟು ಕೊಡ್ತಕ್ಕಂಥವ್ರು ಜೋಪಡಿನಲ್ಲಿ ಇರ್ತಕ್ಕಂಥವ್ರು, ಜಗ್ಗಿನಲ್ಲಿ ಇರ್ತಕ್ಕಂಥವ್ರು, ರಿಕ್ಷಾವಾಲಗಳು ಮತ್ತೆ ಬೀದಿಯಲ್ಲಿ ಇರ್ತಕ್ಕಂಥವ್ರು. ಯಾಕಂದ್ರೆ ಮಿಡಿಲ್ ಕ್ಲಾಸ್ ವೋಟ್ ಮಾಡೋದಿಲ್ಲ. ಇದು 58% ವೋಟ್ ಆಗಿದೆ ಅಂತ ಅಂದ್ರೆ ಇನ್ನ ಉಳಿದಿರ್ತಕ್ಕಂಥ ಜನರಲ್ಲಿ ಮಿಡಿಲ್ ಕ್ಲಾಸ್ ನವರೇ ಹೆಚ್ಚು ವೋಟ್ ಮಾಡೋದಿಲ್ಲ, ಶ್ರೀಮಂತರಂತೂ ವೋಟ್ ಮಾಡೋದಿಲ್ಲ. ಆದ್ರಿಂದ ಈ ಮಿಡಿಲ್ ಕ್ಲಾಸ್ ಮೇಲೆ ಏನು ಈ ನಿರ್ಮಲಾ ಸೀತಾರಾಮನ್ ಬಿಜೆಪಿ ಒಂದು ಬಜೆಟ್ ಪ್ರಭಾವ ಇದೆ, ಅದು ಇಲ್ಲಿ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಕೇಜ್ರಿವಾಲ್ ರವರ ಮೇಲೆ ಇರ್ತಕ್ಕಂಥ ಆಪಾದನೆ ಭ್ರಷ್ಟಾಚಾರ, ಮನೀಶ್ ಸಿಸೋಡಿಯಾ ಲಿಕ್ಕರ್ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕೊಂಡಿದ್ರು, ಅವರು ಜೈಲಿನಲ್ಲಿ 2-3 ಇದ್ರು. ಆಮೇಲೆ ಕೇಜ್ರಿವಾಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಅವರು ಅಲ್ಲಿ ಕೆಲಸ ಮಾಡಬಾರ್ದು ಅಂತಕ್ಕಂಥ ಒಂದು ಕಂಡೀಷನ್ ಮೇಲೆ ಕೋರ್ಟ್, ಇಷ್ಟೆಲ್ಲ ಇದ್ರು ಸಹ ಇದು ಕೇವಲ ಪತ್ರಿಕೆಗಳಲ್ಲಿ ಮತ್ತೆ ಮಾಧ್ಯಮದಲ್ಲಿ ಬರುತ್ತೆ ಹೊರತು ಜನರ ಮನಸ್ಸಿನಲ್ಲಿ ಮೂಡುವುದಿಲ್ಲ. ಕೇಜ್ರಿವಾಲ್ ಏನಂದ್ರೆ ಒಂದ್ ರೀತಿಯಲ್ಲಿ ನಾಟಕ ಅಥವಾ ಜೋಕ್ ಮಾಡೋದ್ರಲ್ಲಿ ಅಥವಾ ಒಂದ್ ರೀತಿಯಲ್ಲಿ ಜನಗಳನ್ನ ಆಕರ್ಷಿತ ಮಾಡೋದ್ರಲ್ಲಿ ಅಟ್ರಾಕ್ಟ್ ಮಾಡ್ತಾರೆ. ಯಾಕಂದ್ರೆ ಇವರು ಅವ್ರ ಚಳವಳಿ ಭ್ರಷ್ಟಾಚಾರ ವಿರುದ್ಧ ಅಣ್ಣಾ ಹಜಾರೆ ಚಳವಳಿಯಲ್ಲಿ ಅವ್ರು ಮಾಡಿದಂತ ತಂತ್ರಗಳನ್ನು ನೋಡಿದ್ರೆ ದೆಹಲಿಯಲ್ಲಿ ಈಗಲೂ ಸಹ ಅದೇ ರೀತಿ ಅವ್ರು ತಂತ್ರ ಮಾಡ್ತಾರೆ. ಯಾವ್ದೋ ಒಂದು ಎಲೆಕ್ಟ್ರಿಕ್ ಪೋಲ್ ಹೋಗಿ ಅಲ್ಲಿ ಪ್ಲಗ್ ತೆಗಿತಾರೆ. ಅಂದ್ರೆ ಏನಾಯ್ತು, ಸಾಮಾನ್ಯ ಜನರಿಗೆ ನಮಗೆ ಈ ರೀತಿಯ ರಕ್ಷಣೆಯನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿ ಇವರು. ಅಂದ್ರೆ ಒಟ್ಟಿನಲ್ಲಿ ನನ್ನ ಆರಂಭದ ಅನಿಸಿಕೆ ಬಿಜೆಪಿಯನ್ನು ಒಳ್ಳೆ ಫೈಟ್ ಕೊಟ್ಟಿದೆ, 50-50 ಅಂತಾದ್ರೂ ಹೇಳ್ಬೋದು. ಆದ್ರೆ ಕೇಜ್ರಿವಾಲ್ ಅವರಿಗೆ ಸ್ವಲ್ಪ ಎಡ್ಜಿದೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಆದ್ರೆ ಚುನಾವಣೆಯಲ್ಲಿ ಆಶ್ಚರ್ಯ ಅಥವಾ ಹೊಸ ರೀತಿಯ ಒಂದು ಏನು ಆಂಟಿ ಇನ್ಕ್ಯುಂಬೆನ್ಸಿ ಅಂತಕ್ಕಂಥದ್ದಿದೆ, ಅದು ಸಹ ಆಗ್ಬೋದು, ಅದು ಇದೆ ಆ ಒಂದು. ಬಟ್ ಆದ್ರೆ ಕೇಜ್ರಿವಾಲ್ ಅವರ ವೋಟ್ಗಳನ್ನ ಒಂದು ಕೀಳೋದ್ರಲ್ಲಿ ಕಾಂಗ್ರೆಸ್ ಸಹ ವಿಫಲವಾಗಿದೆ. ಕಾಂಗ್ರೆಸ್ ಬಹಳ ಲೇಟ್ ಎಂಟ್ರಿ. ಆಮೇಲೆ ಬಿಜೆಪಿಗೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ದರ್ ಇಸ್ ದ ಫೇಸ್ ಆಫ್ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದನ್ನ ಬಿಜೆಪಿ ಅವರು ಪ್ರಕಟಿಸಿದ್ರು. ಅದರಿಂದ ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಕೇಜ್ರಿವಾಲ್ ಅವರ ಏನ್ ತಂತ್ರಗಳಿವೆ, ಆಮೇಲೆ ಅವರು ಲೋಯರ್ ಮಿಡಿಲ್ ಕ್ಲಾಸ್ ಮತ್ತೆ ಪೂರ್ ಪೀಪಲ್ ಇವ್ರಿಗೆ ಏನ್ ಮಾಡಿದ್ದಾರೆ, ಮತ್ತೆ ಚುನಾವಣೆ ಇನ್ನೊಂದಾಗಿದೆ, ಸುಮಾರು ವಿದ್ಯಾರ್ಥಿಗಳಿಗೆ ಅವರು ನೀಡಿರ್ತಕ್ಕಂಥ ಒಂದು ಸೇವೆ ಅಥವಾ ಏನು ಶಿಕ್ಷಣದ ಅನುಭವ ಇದೆ, ಅಲ್ಲಿ ಲಾಭ ಇದೆ. ಅದರ ಪ್ರಕಾರ ಸುಮಾರು 50 ರಿಂದ 60 ಲಕ್ಷ ಈ ಮಧ್ಯಮ ವರ್ಗದ ಕೆಳವರ್ಗದ ಜನರಿಗೆ ಅವರು ಕೇಜ್ರಿವಾಲ್ ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗಿದೆ ಅಂತಕ್ಕಂಥ ಭಾವನೆ ಮೂಡಿದೆ ಅಂತಕ್ಕಂಥದ್ದನ್ನ ನಾನು ಡೈಲಿಗೆ ಅನೇಕ ಸಾರಿ ಫೋನ್ ಮಾಡಿದ್ದೇನೆ. ನಿಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುಂಚೆನೆ ನಾನು ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು ಕೇಜ್ರಿವಾಲ್ ಅವ್ರ ಬಗ್ಗೆ ಈ ಸಿಂಪತಿ ಅಂದ್ರೆ ಏನಾಯ್ತು, ಮಹಿಳೆಯರು, ಕೆಳವರ್ಗದ ಒಂದು ಕುಟುಂಬಗಳ ಯಜಮಾನರು, ಅವರಲ್ಲಿ ಒಬ್ಬೊಬ್ಬರಲ್ಲಿ 3 ರಿಂದ 5 ವೋಟ್ ಅಂತ ತಿಳ್ಕೊಳ್ಳಿ. ಅಂದ್ರೆ ಏನಾಯ್ತು, ಸುಮಾರು 45 ರಿಂದ 50 ಲಕ್ಷ ವೋಟ್ಗಳನ್ನ ಅವರು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬೇಕಾಗಿರೋದು ಅವ್ರಿಗೆ ಎಷ್ಟು, 30 ರಿಂದ 35, 37 ಅಥವಾ 40. ಆ ಮಟ್ಟದಲ್ಲಿ ಕಡಿಮೆ ಬಂದರೂ ಸಹ ಕಳೆದ ಬಾರಿ ಬಂದಂತ ಒಂದು ಏನು ಲ್ಯಾಂಡ್ ಸ್ಲೈಡ್ ಮೆಜಾರಿಟಿ ಇದೆ ಅದು ಬರ್ಲಿಕ್ಕೆ ಕಷ್ಟ. ಆದ್ರೆ ಇದು ನೆಟ್ಟಿದೆ. ಒಂದು ವೇಳೆ ಬಿಜೆಪಿ ಏನಾದ್ರು ಗೆದ್ರೆ ಅವರಿಗೆ ಸುಮಾರು 19-22 ವರ್ಷದ ನಂತರ ದೆಹಲಿಯನ್ನ ಹಿಡಿತಕ್ಕಂತ ಅವಕಾಶ ಸಿಗುತ್ತೆ. ಜೊತೆಗೆ ಇಂಟರ್ನ್ಯಾಷನಲ್ ದೃಷ್ಟಿಯಲ್ಲಿ ನೋಡಿದ್ರೆ ಕೇಜ್ರಿವಾಲ್ ಅವ್ರಿಗೆ ಇರ್ತಕ್ಕಂತ ಒಂದು ರೀತಿಯ ಬೆಂಬಲವನ್ನು ನೋಡಿದ್ರೆ ಈ ರೀತಿಯ ಕೆಲವು ಫೋರ್ಸಸ್ ಆಂಟಿ ಬಿಜೆಪಿ, ಆಂಟಿ ಕಾಂಗ್ರೆಸ್ ಅಂತಕ್ಕಂಥ ಫೋರ್ಸಸ್ಗಳು ಅಲ್ಲಿ ಕೆಲಸ ಮಾಡ್ತವೆ. ಅದರಿಂದ ದೆಹಲಿ ಒಂದು ರಾಜಧಾನಿ ಆಗಿರೋದ್ರಿಂದ ಕೇಜ್ರಿವಾಲ್ ಅವರ ತಂತ್ರ, ಅವರ ಮಂತ್ರ, ಅವರ ಆಕರ್ಷಣೆ ಏನು ಕಡಿಮೆ ಆಗಿಲ್ಲ. ಅವ್ರು ಜೈಲಿಗೆ ಬಂದ್ರು ಅದನ್ನ ಅವರು ಬೇರೆ ರೀತಿಯಲ್ಲಿ ಅದನ್ನು ತಿಳಿಸ್ತಾರೆ. ಅದರಿಂದ ಬಿಜೆಪಿ ಗೆದ್ರೆ ಆಂಟಿ ಇನ್ಕ್ಯುಮೆನ್ಸಿ ವರ್ಕ್ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಆಂಟಿ ಇನ್ಕ್ಯುಮೆನ್ಸಿ ಸದ್ಯಕ್ಕೆ ಅಷ್ಟು ತೀವ್ರವಾಗಿ ಕಾಣ್ತಾ ಇದೆ. ವೆಲ್ ಸರ್, ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಬಿಜೆಪಿ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ತಂತ್ರ ಪ್ರತಿತಂತ್ರ ವರ್ಕೌಟ್ ಆಗಿತ್ತು. 2015, 2020 ನೋಡ್ಕೊಂಡು ಬರ್ತಾ ಹೋಗೋದಾದ್ರೆ 2015ರಲ್ಲಿ 3 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರಿ, 2020ರಲ್ಲಿ 8 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರಿ. ಈ ಬಾರಿ 2025ರಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ದಾಟ್ತೀರಾ? 36 ದಾಟ್ತೀರಾ? ನಿರೀಕ್ಷೆ ಎಷ್ಟರ ಮಟ್ಟಿಗಿದೆ? ಖಂಡಿತವಾಗ್ಲೂ ನಿರೀಕ್ಷೆ ಇದೆ ಸರ್. ಯಾಕೆಂದ್ರೆ ದೆಹಲಿ ಜನತೆ ಈ ಬಾರಿ ಬದಲಾವಣೆ ಬಯಸ್ಬಿಟ್ಟು ಎಲ್ಲ ಒಂದ್ ಕಡೆ ಬಿಜೆಪಿನ ಅಧಿಕಾರಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ನಾವು ಕಳೆದ 2024 ಚುನಾವಣೆ MP ಚುನಾವಣೆಯಲ್ಲಿ ನೋಡಿದೀವಿ ಸಾಕಷ್ಟು ಬದಲಾವಣೆ. ಏನಲ್ಲಿ ನಮಗೆ ಸುಮಾರು 7 ಕ್ಷೇತ್ರಗಳಲ್ಲಿ 7 ಕ್ಷೇತ್ರವನ್ನ ಬಿಜೆಪಿ ಗೆಲ್ಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದು ಹೇಗೆ ಅಂದ್ರೆ ಸುಮಾರು 54% ವೋಟ್ ಪರ್ಸೆಂಟೇಜ್ ಅಲ್ಲಿ. ಈಗ ಹೆಂಗೆ ನಾವು 2020ರಲ್ಲಿ ಇದೇ ಆಮ್ ಆದ್ಮಿಗೆ ಸುಮಾರು 53% ವೋಟ್ ಬಂದಿತ್ತಲ್ವಾ, ಅದೇ ರೀತಿ ನಮ್ಗೆ ಇರ್ತಕ್ಕಂಥದ್ದು ಸುಮಾರು 20 ಟೋಟಲಿ 56
4% ಅಷ್ಟು ನಮಗೆ ವೋಟ್ ಬರುವಂಥದ್ದಾಯ್ತು. ಯಾಕೆಂದ್ರೆ ದೆಹಲಿ ಜನತೆ ಈಗೇನು ಕೇಜ್ರಿವಾಲ್ ಅವರು 2011-12ರಲ್ಲಿ ಅಣ್ಣಾ ಹಜಾರ್ನೆ ಇಟ್ಕೊಂಡು ಇಡೀ ಕಾಂಗ್ರೆಸ್ಸಿನ ವ್ಯವಸ್ಥೆಯ ಭ್ರಷ್ಟಾಚಾರದ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟಕ್ಕೆ ಇಳಿದಂತ ಕೇಜ್ರಿವಾಲ್ ಬರ್ತಾ ಬರ್ತಾ ಎಲ್ಲೋ ಒಂದ್ ಕಡೆ ಅವರು ಕೂಡ ಒಂದು ಭ್ರಷ್ಟಾಚಾರ ಮಾಡೋದಕ್ಕೆ ಇಳಿದ್ರಲ್ವಾ, ದೆಹಲಿ ಜನತೆಗೆ ಒಂದು ಬದಲಾವಣೆ ಬಯಸೋದಕ್ಕೆ ಎಲ್ಲೋ ಒಂದ್ ಕಡೆ ಅದು ಕೂಡ ಒಂದು ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ ಸರ್, ಇದೇ ಕೇಜ್ರಿವಾಲ್ ಅವರು 2011ರಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ರಾಜಕಾರಣದಲ್ಲಿ ಕಾಣಿಸ್ಕೊಂಡಂತ ಅಣ್ಣಾ ಹಜಾರೆ ಅಂತ ಟೀಮ್ ಅಲ್ಲಿ, ಅಣ್ಣಾ ಹಜಾರೆ ಅಂದ್ರೆ ದೊಡ್ಡ ಒಂದು ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಸ್ವತಂತ್ರ ಹೋರಾಟಗಾರರು, ಇಂಥವ್ರನ್ನ ಜೊತೆಲಿ ಇಟ್ಕೊಂಡು ಎಲ್ಲ ಒಂದ್ ಕಡೆ ಅವರು ಕೂಡ ಹೇಳಿದ್ರು ಕೇಜ್ರಿವಾಲ್ ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರದ ಕೂಪವಾಗಿ ಕಾಣಿಸ್ತಾ ಇರೋದ್ರಿಂದ ಎಲ್ಲೋ ರಾಜಕೀಯವಾಗಿ ನಿಲ್ಲಲ್ಲ, ಅವರು ಕೂಡ ಹೇಳಿದ್ರು. ಈ ರೀತಿಯ ಒಂದು ವಾತಾವರಣ ಡೆಲ್ಲಿನಲ್ಲಿ ಎಲ್ಲ ಒಂದ್ ಕಡೆ ಬದಲಾವಣೆ ಗಾಳಿ ಈ ಬಾರಿ ಬೀಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಬಹಳ ವಿಶ್ವಾಸ ಇತ್ತು. ಈ ಬಾರಿ ನಮ್ಗೆ 50ಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಅಂತ ಎಲ್ಲ ಒಂದ್ ಕಡೆ ಒಂದು ಪ್ರಬಲವಾದ ವಿಶ್ವಾಸ ಇದೆ. ಸರ್, ಅಲ್ಲಿ ನೋಡಿ, ಇವರೆಲ್ಲ ಒಂದು ಗ್ಯಾರಂಟಿಗಳು ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಈಗ ಹೆಂಗೆ ಕರ್ನಾಟಕದಲ್ಲಿ ಆಯ್ತು ಅದೇ ರೀತಿ ಎಲ್ಲ ಒಂದ್ ಕಡೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಒಂದ್ ಕಡೆ ಅವ್ರು ಬಯಸ್ತಾ ಇದ್ರು. ಆದ್ರೆ ಅಲ್ಲೂ ಕೂಡ ಆಡಳಿತ ವ್ಯವಸ್ಥೆಯಲ್ಲಿ ಇವ್ರು ಬರ್ತಾ ಬರ್ತಾ ಒಂದು ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರಗಳು ಜಾಸ್ತಿ ಆಯ್ತು, ಅವ್ರದ್ದು ಒಂದು ಆಸ್ತಿಗಳು ಜಾಸ್ತಿ ಮಾಡ್ಕೊಳ ಎಲ್ಲವೂ ಪ್ರಚಾರಕ್ಕೆ ಬರ್ತಲೇ ಬಂತು. ಸೊ ಅದಾದ ನಂತರ ಇವರು ಅವರ ಏನು ಮಂತ್ರಿಮಂಡಲ ಏನಿತ್ತು ಅವರು ಕೂಡ ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳಿ ಹೆಚ್ಚಿನದಾಗಿ ಭ್ರಷ್ಟಾಚಾರಗಳು ನಡೀತಾ ಇದ್ದು ಸಹಜವಾಗಿ ಜನರಿಗೆ ಗೊತ್ತಾಗ್ತಾ ಇತ್ತು. ಈ ಒಂದು ದೃಷ್ಟಿಯಲ್ಲಿ ಅಭಿವೃದ್ಧಿ ಒಂದು ದೂರದೃಷ್ಟಿ ಇಟ್ಕೊಂಡು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಸರಿ ಮತವನ್ನ ಕೊಟ್ರೆ ನಮ್ಗೆ ಒಳ್ಳೆ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಇವತ್ತು ಏನು ಘೋಷಣೆ ಮೇಲೆ ನೀವು ನೋಡಿದಿರ, ಅದು ಒಂದ್ ಕಡೆ 2,500 ಅಂತ ಒಂದ್ ಕಡೆ ಅಂದ್ರೆ ಇನ್ನೊಬ್ರು 3,000 ಕೊಡ್ತೀನಿ ಅನ್ನೋದು, ಈ ರೀತಿಯಾದ ಒಂದು ಜೋರು ಒಂದು ಇದು ಇದರಲ್ಲಿ ಘೋಷಣೆ ಮಾಡುವಂತ ಕೆಲಸಗಳು ಅದ್ರ ಘೋಷಣಾ ಪತ್ರಗಳಲ್ಲಿ ಆಯ್ತು. ಲೈಕ್ ಇನ್ನೊಂದೇನಾಯ್ತು ಅಂದ್ರೆ ಯಮುನಾ ನದಿ ಎಲ್ಲ ಒಂದ್ ಕಡೆ ನಮ್ಗೆ ವಿಷವನ್ನ ಕಕ್ಕಿಸ್ತಾ ಇದೆ ಕೇಜ್ರಿವಾಲ್ ಸುಳ್ಳು ಆರೋಪಗಳನ್ನ ಮಾಡಿದ್ರು. ಜನರಿಗೆ ಗೊತ್ತಿದೆ, ಯಾಕೆಂದ್ರೆ ಯಮುನಾ ಅಂತ ಒಂದು ಎಲ್ಲ ಒಂದ್ ಕಡೆ ಭಾವನೆಯಲ್ಲಿ ಇರ್ತಕ್ಕಂಥ ಒಂದು ಗಂಗೆಯನ್ನ ವಿಷವಾಗಿ ಕಳಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಆರೋಪ ಕೇಜ್ರಿವಾಲ್ ಮಾಡಿದ್ರು. ಕಳೆದ 10 ವರ್ಷದಲ್ಲಿ ನೀವೇನ್ ಮಾಡ್ತಾ ಇದ್ರಿ ಹಾಗಾದ್ರೆ? ಖಂಡಿತ. ಸೊ ಯಮುನಾ ನದಿಯಿಂದ ಬರ್ತಕ್ಕಂಥ ನೀರನ್ನ ಯಾವ ರೀತಿ ಕುಡಿಯೋದಕ್ಕೆ ಬಳಸ್ಕೊಬೇಕು, ಯಾವ ರೀತಿಯಾಗಿ ಇರ್ಬೇಕು ಅನ್ನೋದನ್ನ ನಿಮಗೆ ಗೊತ್ತಿರ್ಲಿಲ್ವಾ? ಇವತ್ತು ಅದು ಏಕಾಏಕಿ ವಿಷವಾಯ್ತಾ? ಈ ರೀತಿಯಾದ ಒಂದು ಆರೋಪಗಳಿತ್ತಲ್ಲ, ಎಲ್ರಿ ಜನರಿಗೆ ಅನಿಸ್ತಾ ಇದೆ ಸರ್, ಸುಳ್ಳು ಹೇಳಕ್ಕೆ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ಜೊತೆಲಿ ಸುಳ್ಳುನು ಕೂಡ ಹೇಳಿ ಇವತ್ತು ರಾಜಕಾರಣದಲ್ಲಿ ನಡೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನರಿಗೆ ಮನದಟ್ಟ ಆಗ್ತಾ ಇದೆ. ಆ ಒಂದು ಇದರಿಂದ ಈ ಬಾರಿ ಯಾಕೆಂದ್ರೆ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಒಂದು ಒಳ್ಳೆ ಆಡಳಿತ ಕೊಡಬೇಕಾದಾಗ ಡೆಲ್ಲಿ ಕೂಡ ಎಲ್ಲ ಒಂದ್ ಕಡೆ ಜನರಿಗೆ ಅನ್ಸಿದೆ ಈ ಬಾರಿ ನಮಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನಂಗಿದ್ರೆ ಬಿಜೆಪಿ ಮತ ಕೊಡಬೇಕು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಸುಮಾರು ನನಗೆ ಅನಿಸ್ತಾ ಇತ್ತು, ಸುಮಾರು ಸಂಜೆ 4-4:15 ಅಷ್ಟೊತ್ತಿಗೆ ಸುಮಾರು 56-57% ವೋಟ್ ಆಗಿತ್ತು ಅಂತ ಒಂದು ಮಾಹಿತಿ ಇದೆ ನನಗೆ. ಸೊ ಭವಿಷ್ಯ ಇದು ಮುಗಿಯೋದ್ರೊಳಗೆ ಅದು 1 ಅವರ್ ಲೇಟ್ ಆಗಿ ರಿಪೋರ್ಟ್ ಇರುತ್ತೆ ನಮಗೆ. ಸೊ ಆಲ್ಮೋಸ್ಟ್ ನನ್ಗೆ ಅನ್ಸುತ್ತೆ 65-70% ಅವ್ರಿಗೆ ವೋಟ್ ಆಗ್ಬೋದು ಸೊ ಅನ್ನೋದು ನಮ್ಗೆ ಇದೆ. ಕಳೆದ ಬಾರಿ ನಮ್ಗೇನು 2020ರಲ್ಲಿ 5 ಸೀಟ್ ಬಂದಿತ್ತಲ್ಲ, ಈ 8 ಸೀಟು, ಈ ಬಾರಿ 50ಕ್ಕಿಂತ ಹೆಚ್ಚು ಸೀಟ್ ನಾವು ಪಡಿತೀವಿ ಅಂತ ಹೇಳ್ಬಿಟ್ಟು ಒಂದು ಅಚಲವಾದ ವಿಶ್ವಾಸ ನಮ್ಮಲ್ಲಿದೆ. ಖಂಡಿತವಾಗ್ಲೂ ಬಿಜೆಪಿಯ ಮುಖ್ಯಮಂತ್ರಿ ಈ ಬಾರಿ ಡೆಲ್ಲಿಗೆ ಜನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸ ನಮ್ಮಲ್ಲಿದೆ. ಪುರಾಣಿಕ್ ಸರ್, ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಒಂದು ಸರ್ಕಾರವನ್ನ ಬದಲಾಯಿಸುವ ಮನಸ್ಥಿತಿಯಲ್ಲಿ ಮತದಾರರಿದ್ರೆ ವೋಟಿಂಗ್ ಪರ್ಸೆಂಟೇಜ್ಗಳು ಕೂಡ ಜಾಸ್ತಿ ಆಗುತ್ತೆ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳಲ್ಲಿ ಅಥವಾ ಒಂದಷ್ಟು ರಿಪೋರ್ಟ್ಗಳು ಹೇಳುತ್ತವೆ. ಈ ಬಾರಿಯಲ್ಲಿ ದೆಹಲಿಯಲ್ಲಿ ನಡೆದಂಥ ಮತದಾನ 2015ರಲ್ಲಿ 67%, 2020ರಲ್ಲಿ 62.1, ಈಗ 2025ರಲ್ಲಿ 5 ಗಂಟೆವರೆಗೆ ನೋಡ್ತಾ ಹೋಗೋದಾದ್ರೆ 57.7%, ಒಂದು 64 ತನಕ ರೀಚ್ ಆಗುವಂತ ಲೆಕ್ಕಾಚಾರ ಇದೆ. ಈ ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಸರ್, ಜನ ಸರ್ಕಾರವನ್ನ ಬದಲಾಯಿಸುವಂತ ಮನಸ್ಥಿತಿಯಲ್ಲಿ ಇರಬಹುದಾ, ಹೇಗೆ? ಒಂದ್ ರೀತಿಯಲ್ಲಿ ಹೆಚ್ಚು ಓಟ್ ಆದ್ರೆ ಬಿಜೆಪಿಗೆ ಅನುಕೂಲ ಅಂತಕ್ಕಂಥದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಇವರು ಏನು ಬಿಜೆಪಿಯವರು ಗೆದ್ರಲ್ಲ, ಅದು ಗೆಲ್ಲೋದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಡೆಲ್ಲಿಯ ಮತದಾರರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಮೆಚ್ಚುಗೆ ಇದೆ, ಮತ್ತೆ ಬಿಜೆಪಿ ಕಾರ್ಯಕ್ರಮಗಳು ಮೋದಿ ಅವರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ ಅನ್ನೋದಕ್ಕೆ ಅವರು ಒಂದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ 7 ಕ್ಷೇತ್ರಗಳಲ್ಲಿ ಅವ್ರು ಗೆದ್ದಿದ್ದಾರೆ. ಅಲ್ಲಿ ಇನ್ನೊಂದು ಏನಿದೆ, ಆ 7 ಕ್ಷೇತ್ರಗಳಲ್ಲಿ 10 ಅಸೆಂಬ್ಲಿ ಕ್ಷೇತ್ರಗಳು ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ ಇರೋದ್ರಿಂದ ಅಲ್ಲಿ ಸುಮಾರು 20 ಅಥವಾ 22 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ತನ್ನ ಒಂದು ಮತವನ್ನ ಅಥವಾ ಒಂದು ಪ್ರಾತಿನಿಧ್ಯವನ್ನು, ಉಳಿದ ಏನು 52 ಕ್ಷೇತ್ರಗಳಲ್ಲಿ
ಬಿಜೆಪಿ ಅದನ್ನ ಮೇಲ್ಗೈ ಸಾಧಿಸಿ ಗೆದ್ದಿದೆ. ಆ ಗೆಲುವಿಗೆ ಕಾರಣ 7 ಸೀಟ್ಗಳು. ಈ ಒಂದು ಲೆಕ್ಕಾಚಾರ ತೆಗೆದುಕೊಂಡ್ರೆ ಬಹುಶಃ ಒಂದು 50% ಅಲ್ಲಿ ಅಡ್ವಾಂಟೇಜ್ ಇದೆ. ನೀವು ಹೇಳಿದಂಗೆ 64 ಅಥವಾ 63% ಆದ್ರೆ ಬಿಜೆಪಿಯ ಓಟ್ಗಳು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಬಂದಿದೆ. ನಾನು ಹೇಳಿದ್ನಲ್ಲ, ಅಲ್ಲಿ ಇರ್ತಕ್ಕಂಥ ಒಂದು ಲೋಯರ್ ಮಿಡಲ್ ಕ್ಲಾಸ್, ಪೂರ್ ಪೀಪಲ್, ಜಗ್ಗಿ ಜೋಗಿ ಇರ್ತಕ್ಕಂಥ ಜನ ಇದಾರಲ್ಲ, ಅವರು ಹೆಚ್ಚು ಓಟ್ ಮಾಡ್ತಾರೆ. ಯಾಕಂದ್ರೆ ಅವ್ರನ್ನೆಲ್ಲ ಆಕರ್ಷಣೆ ಮಾಡಿ ಆಮ್ ಆದ್ಮಿ ಪಕ್ಷದ ಒಂದು ನಾಯಕರು ಆಮ್ ಆದ್ಮಿ ಪಕ್ಷದಲ್ಲಿ ಅಂತಕ್ಕಂಥ ಒಂದು ಮ್ಯಾಜಿಕ್ ಅನ್ನ ಕೇಜ್ರಿವಾಲ್ ಮಾಡಿದ್ದಾರೆ. ಇದು ಅವರಿಗೆ ಅಡ್ವಾಂಟೇಜ್ ಅಂತಕ್ಕಂಥ ದೆಹಲಿ ಜನ ಹೇಳ್ತಾರೆ. ಆದ್ರೆ ಒಂದು ವಿಷಯ, ಅಲ್ಲಿ ಬಡಜನರಿರ್ತಕ್ಕಂಥವ್ರು ವೋಟ್ ಮಾಡಿರೋರು 33%, ಲೋಯರ್ ಮಿಡಲ್ ಕ್ಲಾಸ್ 31%. ಅಲ್ಲಿ ಏನಾಯ್ತು, ಈ ಇದರಲ್ಲೇ 64% ವೋಟ್ಗಾರರಲ್ಲಿ ಹೆಚ್ಚಿನ ಜನ ಬಿಜೆಪಿ ಕೊಡೋದಿಲ್ಲ, ಆಮ್ ಆದ್ಮಿ ಕೊಡ್ತಾರೆ ಅಂತಕ್ಕಂಥದ್ದು. ಮಿಡಲ್ ಕ್ಲಾಸ್ ಇರೋದು 39%. ಆದ್ರೆ ನಾನು ಹಾಗೆ ಆರಂಭದಲ್ಲಿ ಹೇಳಿದ ಹಾಗೆ 39% ಇರ್ತಕ್ಕಂಥ ಮಿಡಲ್ ಕ್ಲಾಸ್ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಮಿಡಲ್ ಕ್ಲಾಸ್ ವೋಟ್ ಮಾಡೋದಿಲ್ಲ. ರಿಚ್ ಪೀಪಲ್ ಇರೋದು ಸುಮಾರು ಒಂದು ರೀತಿಯಲ್ಲಿ ಅವ್ರದ್ದು ಒಂದು 5%, 10% ವೋಟ್ ಮಾಡ್ತಾರೆ. ಉಳಿದವ್ರು ದೇ ಆರ್ ನಾಟ್ ಬಾದರ್. ಯಾರು ಬಂದ್ರೆ ಏನಂತೆ, ನಮ್ದು ಏನಿದ್ರು ನಡೀತದೆ, ಬಿಕಾಸ್ ವಿ ಆರ್ ರಿಚ್ ಪೀಪಲ್. ಸೊ ಆದ್ರಿಂದ ಜಿಲ್ಲೆಯ ಜನಕ್ಕೆ ಡಬಲ್ ಇಂಜಿನ್ ಸರ್ಕಾರದ ಒಂದು ಅನುಕೂಲ ಆಗ್ಬೇಕು ಅಂದ್ರೆ ಬಹುಶಃ ಅವರು ಆಮ್ ಆದ್ಮಿ ಪಾರ್ಟಿಗೆ ಗೆಲುವನ್ನ ಕೊಡದೆ ಒಂದು ಬಿಜೆಪಿ ಪಕ್ಷಕ್ಕೆ ಗೆಲುವನ್ನ ಕೊಡ್ಬೋದು ಅಂತಕ್ಕಂಥದ್ದನ್ನು ಕಾಣ್ತೀವಿ. ಅಂದ್ರೆ ಇದು ನೆಕ್ಕಿದೆ. ಕೇಜ್ರಿವಾಲ್ ಅವರ ಮ್ಯಾಜಿಕ್ ಇದೆಯಲ್ಲ, ಟ್ರಿಕ್ಸ್ ಇದೆಯಲ್ಲ, ಅವು ಒಂದು ರೀತಿಯಲ್ಲಿ ಈ ಬಡ ಜನದ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಅವ್ರ ಮೇಲೆ ಇರೋ ಆಪಾದನೆ ಏನೋ, ಯಮುನಾ ನದಿಯನ್ನ ಅವರು ಸರಿಪಡಿಸ್ಲಿಲ್ಲ, ಅಲ್ಲಿರ್ತಕ್ಕಂಥ ನೀರಿಗೆ ಸರಿಯಾದ ರೀತಿ ವ್ಯವಸ್ಥೆ ಮಾಡ್ಲಿಲ್ಲ, ಆಮೇಲೆ ಭ್ರಷ್ಟಾಚಾರ ಮಾಡಿದ್ರು, ಆಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ ಅಷ್ಟು ಕೆಲಸ, ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಪಡೆದ. ಅದನ್ನೇ ಹೇಳಿದ್ದಾನೆ, ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಕಳೆದ 10 ವರ್ಷಗಳಲ್ಲಿ ಏನು ಅಪ್ಪರ್ ಮಿಡಲ್ ಕ್ಲಾಸ್ ಅವ್ರ ಮಕ್ಕಳಿಗೆ ಅನುಕೂಲ ಮಾಡಿದಾರೋ, ಆ ಪ್ರತಿಯೊಂದು ಫ್ಯಾಮಿಲಿಯಿಂದ 2 ರಿಂದ 3 ವೋಟ್ ಬಂದ್ರೆ ಕೇಜ್ರಿವಾಲ್ ಅಡ್ವಾಂಟೇಜ್ ಇದೆ. ಆ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥದ್ದು ಬಹಳ ನ್ಯಾರೋ ಮಾರ್ಜಿನ್ ನಲ್ಲಿ, ಒಂದು ವೇಳೆ ಬಿಜೆಪಿ ಗೆದ್ರೆ ಅತ್ಯಂತ ನ್ಯಾರೋ ಮಾರ್ಜಿನ್ ನಲ್ಲಿ ಗೆಲ್ತಾರೆ ಹೊತ್ತು ಅವರು ಒಂದು ಏನೇ ಆದ್ರೂ ಆಂಟಿ ಇನ್ಕ್ಯುಂಬೆನ್ಸಿ ಅಧಿಕಾರದಂತಕ್ಕಂಥವ್ರನ್ನ ವಿರೋಧಿಸ್ತಕ್ಕಂಥ ಒಂದು ಅಲೆ ಇದೆಯಲ್ಲ, ಆ ಅಲೆ ದೆಹಲಿಯಲ್ಲೇನಾದ್ರೂ ಪರಿಣಾಮ ಬೀರಿದ್ರೆ ಬಹುಶಃ ಬಿಜೆಪಿಗೆ ಹೆಚ್ಚಿದೆ. ಆದ್ರೆ ಬಿಜೆಪಿ ಏನು ಪ್ರಖಂಡವಾದ ಬಹುಮತವನ್ನ ಪಡೆಯುವುದಿಲ್ಲ. ಕೊಡ್ತಕ್ಕಂಥದ್ದು 35 ರಿಂದ 37, 38 ಬಂದು ನಿಲ್ಬಹುದು. ಆದ್ರೆ ಕೇಜ್ರಿವಾಲ್ಗೆ ಇರ್ತಕ್ಕಂಥ ಅಡ್ವಾಂಟೇಜಸ್ ಬಿಜೆಪಿಗೆ ಇಲ್ಲ. ಅವರು ಎಷ್ಟೇ ಪ್ರಯತ್ನ ಪಟ್ಟರು ಇವರು ಆ ಒಂದು ಕೆಳವರ್ಗದ ಜನ, ಪೂರ್ ಅಂಡ್ ಲೋಯರ್ ಮಿಡಲ್ ಕ್ಲಾಸ್, ಮತ್ತೆ ರಿಕ್ಷಾವಾಲ, ಇತ್ತೀಚೆಗೆ ರಿಕ್ಷಾವಾಲದವರು ಅವ್ರನ್ನ ಒಂದು ರೀತಿ ಸಪೋರ್ಟ್ ಕೊಟ್ಟಿರೋದು ನೋಡಿದ್ರೆ ಇದು ರೀತಿ ಒಂದು ಹೊಸ ಓಟ್ಗಳನ್ನ ಎನ್ರೋಲ್ ಮಾಡಿದಾರಲ್ಲ, ಎನ್ರೋಲ್ ಮಾಡಿರ್ತಕ್ಕಂಥ ಓಟ್ಗಳಲ್ಲಿ ಪುರಾಣಿಕ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ ಗಮನಿಸ್ತಾ ಇರ್ಬೋದು, ಒಂದ್ ಕಡೆಯಲ್ಲಿ ದೆಹಲಿಯಲ್ಲಿ ಮತದಾನ 5 ಗಂಟೆವರೆಗೆ ಆಗಿರುವಂತ ಮತದಾನವನ್ನ ನೋಡ್ತಾ ಹೋಗೋದಾದ್ರೆ 57%ಕ್ಕಿಂತ ಹೆಚ್ಚು ಮತದಾನ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಲೆಕ್ಕಾಚಾರ ಇನ್ನೂ ಜಾಸ್ತಿ ಆಗಬಹುದು. ಒಂದ್ ಕಡೆಯಲ್ಲಿ ಎಕ್ಸಿಟ್ ಪೋಲ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ, ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ದೆಹಲಿ ವಿಧಾನಸಭೆಗೆ ಚುನಾವಣೆಗೆ ಮತದಾನ ಮುಕ್ತಾಯ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಕ್ಸಿಟ್ ಪೋಲ್ ಹೊರಬೀಳುತ್ತೆ. ಒಂದ್ ಕಡೆಯಲ್ಲಿ ಸಮೀಕ್ಷೆಗಳು ಏನ್ ಹೇಳ್ಬಹುದು ಎನ್ನುವುದಾಗಿ ಭಾರತದ ಜನರು ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇದೇ ವಿಚಾರವಾಗಿ ನಾವು ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಪಕ್ಷದ ವಕ್ತಾರರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಹಾಗೇನೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಆಪ್ ವಕ್ತಾರರಾಗಿರುವಂತಹ ಮುನೇಶ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ 2015ರಲ್ಲಿ 67, 2020ರಲ್ಲಿ 62, ಈ ಬಾರಿ 2025ರಲ್ಲಿ ಎಷ್ಟು ಸೀಟ್ ಗೆಲ್ಬಹುದು ಸರ್? ಮ್ಯಾಜಿಕ್ ನಂಬರ್ ಅನ್ನ ದಾಟ್ತೀರಾ ಹೇಗೆ? ಈಗ ನಮ್ಮ ರಾಷ್ಟ್ರ ನಾಯಕರು ಹೇಳಿರೋ ಥರ ಆ ರೀತಿ ಆಲ್ರೆಡಿ ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ದಾರೆ, 55 ಸೀಟ್ಗಳನ್ನು ಕಡಾಖಂಡಿತವಾಗಿ ನಾವು ಈ ಸರಿ ಡೆಲ್ಲಿಯಲ್ಲಿ ಗೆಲ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಏನು ಆ ಒಂದು ಮಧ್ಯ ಭಾಗದಲ್ಲಿ, ಹೃದಯ ಭಾಗದಲ್ಲಿ ಏನೇನೆಲ್ಲ ಮಾಡಬೇಕು, ಅವರು ಒಂದು 27 ವರ್ಷದಲ್ಲಿ ಏನು ಅಧಿಕಾರನ ಕಳ್ಕೊಂಡು ಅದನ್ನು ಪಡ್ಕೋಬೇಕಂತ ಸರ್ಕಸ್ ಮಾಡ್ತಿದ್ದಾರಲ್ಲ, ಈ ಎಲ್ಲ ಒಂದು ಸರ್ಕಸ್ಗಳನ್ನ ವಿಫಲತೆಯಿಂದ ಇದು 67 ಇರೋದು ಅಥವಾ 62 ಇರೋದು ಇವತ್ತು 55ಕ್ಕೆ ಏನಕ್ಕೆ ಬರುತ್ತೆ ಅಂತಂದ್ರೆ ರಾತ್ರೋರಾತ್ರಿ ಮತದಾರರಿಗೆ ಇಂಕ್ ಹಾಕುವಂಥದ್ದು. ಒಪ್ಕೊಳ್ತೀರಾ ಕಮ್ಮಿ ಆಗುತ್ತೆ ಅಂತ ಹೇಳಿ ಒಪ್ಕೊಳ್ತೀರಾ? ಆಬ್ವಿಯಸ್ಲಿ ಈಗ 27 ವರ್ಷದಿಂದ ಏನ್ ಆಗ್ತಿಲ್ಲ ರಾಷ್ಟ್ರದಲ್ಲಿ, ಆಲ್ಮೋಸ್ಟ್ ಆಲ್ ಎಲ್ಲಾ ರಾಜ್ಯಗಳನ್ನ ಹಿಡಿದಾದ್ಮೇಲೆ
ಆದ್ಮೇಲೆ ಇದನ್ನ ನಾವು ಹಿಡಿಬೇಕಂತ ಪಟ್ಟಿಡ್ದು ಒಂದು ಏನು ದುಸ್ಸಾಹಸಗಳನ್ನ ಮಾಡ್ತಿದ್ದಾರೆ. ಇವಾಗ ಮತ್ತೆ ಇದು ನಮ್ದು ಗೆಲುವು ಕಡಾಖಂಡಿತ, ಆದ್ರೆ ಒಂದಷ್ಟು ಸೀಟ್ಗಳು ಏನಕ್ಕೆ ಕಡಿಮೆ ಆಗುತ್ತೆ ಅಂತಂದ್ರೆ ರಾತ್ರೋರಾತ್ರಿ ಅಂತ ಶಾಹಿ ಎತ್ಕೊಂಡೋಗಿ ಬೆರಳ ಮೇಲೆ ಹಾಕುವಂಥದ್ದು, ಮತ್ತೆ ರೋಹಿಂಗ್ಯಾ ಮುಸ್ಲಿಮ್ಸ್ಗಳಿಗೆ ವೋಟರ್ ಐಡಿಗಳನ್ನ ಮಾಡಿಕೊಟ್ಟು ಒಂದೊಂದು ಕ್ಷೇತ್ರದಲ್ಲೂ 5,000 ಜನ 6,000 ಜನ ಆ ವೋಟರ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು, ಮತ್ತು AIMIAM ನ ಒಂದು ಏನು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಾಗಿರ್ಬೋದು, ಮತ್ತು ನನ್ನ ಒಂದು ಆ ಮುಸ್ಲಿಂ ಅಣ್ಣ ತಮ್ಮಂದ್ರ ಓಟ್ಗಳನ್ನ ಹೇಗಿದ್ರು ಅದು ಬಿಜೆಪಿ ಮತ ಆಗೋದಿಲ್ಲ ಅಂತ ಹೇಳಿ ಆ ಒಂದು ಮತಗಳನ್ನ ಸೆಳೆಯುವಂತದ್ದಾಗಿರ್ಬೋದು. ಮತ್ತು ಈ ಯಮುನಾ ನದಿ ವಿಚಾರ ಬಂತಲ್ಲ, ಯಮುನಾ ನದಿ ವಿಚಾರ ಏನದು ಸಿಂಪಲ್. ಈಗ ಏನು ಹರಿಯಾಣದಿಂದ ಹರಿದು ಬರ್ತಕ್ಕಂಥ ನೀರಲ್ಲಿ ಕೆಮಿಕಲ್ ಅಂದ್ರೆ ಏನು ವಿಷ. ಇವಾಗ ಕೆಮಿಕಲ್ ನಾವು ಕುಡಿಯಕ್ಕಾಗೋದಿಲ್ಲ, ಅಂತ ಒಂದು ವಿಷವನ್ನ ಹರಿಯಾಣದಿಂದ ಹರಿಬಿಟ್ಟು ದೆಹಲಿಯಲ್ಲಿ ಒಂದು ವಿಷಮ ಪರಿಸ್ಥಿತಿ ತಂದಿಡ್ತಾ ಇದ್ದಾರೆ ಅಂತ ಹೇಳಿರೋದನ್ನ ಒಂದು ಏನು ಅದನ್ನು ಒಂದು ಧಾರ್ಮಿಕ ವಿಚಾರವಾಗಿ ತಗೊಂಡೋಗೋದು. ಯಮುನೆ ಒಂದು ಏನು ತಾಯಿಯ ರೀತಿ ಅಥವಾ ಗಂಗೆ ಯಮುನೆ ಅಂತ ಹೇಳ್ತಿರಲ್ಲ, ಅದು ಒಂದು ದೇವರ ರೀತಿ, ಅದನ್ನ ಒಂದು ಏನು ಅರವಿಂದ್ ಕೇಜ್ರಿವಾಲ್ ಅವರು ಅದನ್ನ ಅವಹೇಳನ ಮಾಡ್ಬಿಟ್ರು ಅನ್ನೋ ಒಂದು ವಿಚಾರಗಳನ್ನ ತರೋದಂತದಕ್ಕಿರ್ಬೋದು. ಮತ್ತೆ ಈ ಎಲ್ಲಾ ಒಂದು ಇದನ್ನ ರಾಜಕೀಯ ಒಂದು ಇವುಗಳನ್ನು ಇಟ್ಕೊಂಡ್ರು ಸಹ ಇವತ್ತು ನಾವು 55 ಬರ್ತೀವಂತ ನಮ್ಮ ರಾಷ್ಟ್ರ ನಾಯಕರು ಏನ್ ಹೇಳಿದ್ದಾರೆ, ಅದು ಯಾವ ಭರವಸೆ ಅಂತಂದ್ರೆ ನೀವಿವತ್ತು ಅಲ್ಲೋಗಿ ಕಾಮನ್ ಪೀಪಲ್, ಒಬ್ಬ ಆಟೋ ರಿಕ್ಷಾ ಆಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಅಥವಾ ಒಬ್ಬ ಟೀಚರ್ ಆಗಿರ್ಬೋದು, ಯಾರೇ ಆಗ್ಬಿದ್ರು ಒಬ್ಬ ಇದೇ ರೀತಿ ಬಟ್ಟೆ ಎತ್ತು ತೋರಿಸ್ತಾನೆ, ನನ್ನ ಕಿಡ್ನಿ ಆಪರೇಷನ್ಗೆ 8 ಲಕ್ಷ ಆಗ್ತಿತ್ತು ಬೇರೆ ಕಡೆ ಹೋಗಿದ್ದಿದ್ರೆ, ಆದ್ರೆ ಇವತ್ತು ನನಗೆ ಅರವಿಂದ್ ಕೇಜ್ರಿವಾಲ್ ಅವರು ಈ ಒಂದು ಆಪರೇಷನ್ ಅನ್ನ ಫ್ರೀಯಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಅಲ್ಲಿ ಕೆಲವು ದಿನಗಳ ಕಾಲ ಒಂದು ಎಲೆಕ್ಷನ್ ಇದಕ್ಕೆ ಕ್ಯಾಂಪೇನ್ಗೆ ಹೋಗಿದ್ವಿ. ಒಂದು 6 ವರ್ಷದ ಮಗು ಸುಳ್ಳು ಹೇಳಕ್ಕಾಗುತ್ತೆ ಸರ್? 6 ವರ್ಷದ ಮಗು ನಾವು ಕ್ವಶನ್ ಮಾಡ್ತೀವಿ, ಯಾಕಂದ್ರೆ ನಮ್ಮ ರಾಷ್ಟ್ರ ನಾಯಕರು ನಮ್ಗೆ ಅಷ್ಟೊಂದು ಕ್ಲೋಸ್ ಇಲ್ಲ, ಅಲ್ಲಿನ ಜನಕ್ಕೆ ನಾವು ಪಲ್ಸ್ ಏನಂತ ತಿಳ್ಕೊಳ್ತೀವಿ. ಆ ಒಂದು 6 ವರ್ಷದ ಮಗು, ನನ್ನ ವಿಡಿಯೋ ಈಗಲೇ ಬೇಕಾದ್ರೆ ಪ್ಲೇ ಮಾಡಿ ತೋರಿಸ್ತೀನಿ. 6 ವರ್ಷದ ಮಗು ಏನ್ ಹೇಳುತ್ತೆ ಗೊತ್ತಾ? अरविंद केजरीवाल सर जी ने आया, हम लोग को शिक्षण अच्छा किया, हमको खाना भी अच्छा मिल रहा है, अच्छा ಅದೇ ಎಜುಕೇಶನ್ ಒಳ್ಳೆ ಎಜುಕೇಶನ್ ಸಿಕ್ತು, ಒಳ್ಳೆ ಆಹಾರ ಸಿಗ್ತಾ ಇದೆ, ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ. ಆ ಶಿಕ್ಷಣ ಅಂತಂದ್ರೆ ಟೀಚರ್ಸ್ ಹೊರದೇಶಕ್ಕೆ ಕಳಿಸಿ ಟ್ರೈನ್ ಅಪ್ ಮಾಡಿಸಿ ಅಲ್ಲಿ ಶಿಕ್ಷಣ ಕೊಡ್ತಿದ್ದಾರೆ. ಅದೇ ರೀತಿಯಾದಂತ ಒಳ್ಳೆ ಎನ್ವಿರಾನ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ಭರವಸೆ ಮೇಲೆ ಆಮೇಲೆ ಅದಕ್ಕೂ ಮೀರಿ ಇವತ್ತು ಏನಾಗಿದೆ, ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಆವತ್ತು ಏನು ಮಹಾಭಾರತದಲ್ಲಿ ಒಂದು ಏನು ಇದು ಮಹಾಭಾರತದಲ್ಲಿ ಪಾಂಡವರು 5 ಜನ ಅಜ್ಞಾತವಾಸವನ್ನು ಮುಗಿಸಿ ಬಂದ್ರು. ಅಜ್ಞಾತವಾಸ ಮುಗಿಸಿ ಬಂದಿದ್ದು 6 ಜನ, ಪಾಂಚಾಲಿ ಮತ್ತೆ ಏನು ಧರ್ಮರಾಯ, ಭೀಮ, ಇವ್ರು ಮಾತ್ರ ಬಂದಿದ್ದು. ಆದ್ರೆ ಆವತ್ತು ಪಾಂಡವರು ಎಷ್ಟು ಜನ ಇದ್ರು? ಅಷ್ಟು ಪಾಂಡವರು, ಮತ್ತೆ ಅಷ್ಟು ಅವ್ರ ಹತ್ರ ಎಷ್ಟು ಏನು ಆನೆ ಬಲ ಆಗಿರ್ಬೋದು, ಸೈನಿಕ ಬಲ ಆಗಿರ್ಬೋದು, ಎಲ್ಲಾ ಬಲ ಇದ್ರೇನು ಅವತ್ತು ಗೆದ್ದಿದ್ದು ಅವತ್ತಿನ ಏನು ಧರ್ಮ ಮತ್ತು ನ್ಯಾಯ ನಿಷ್ಠೆ ಮಾತ್ರನೇ ಗೆದ್ದಿದ್ದು. ಅದೇ ರೀತಿ ಇವತ್ತು ನಾವು ಏನು ಜೈಲು ವಾಸವನ್ನೆಲ್ಲ ಅನುಭವಿಸಿ ಬಂದಿದ್ದೀವಿ. ಮನೀಶ್ ಸಿಸೋಡಿಯಾ ಆಗಿರ್ಬೋದು, ನಮ್ಮ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಇನ್ನಿತರ ನಾಯಕರು ಈ ಕೌರವರ ಒಂದು ಒಂದು ಕಪಿ ಮುಷ್ಟಿಯಲ್ಲಿ ಸಿಗಾಕೊಂಡು ನಾವು ಜೈಲು ವಾಸ ಅನುಭವಿಸಿ ಇವತ್ತು ನಾವು ಒಂದು ಗೆಲುವನ್ನ ಸಾಧಿಸೋದು ಭರವಸೆ ಇದೆ. ಸ್ವಾತಿ ಚಂದ್ರಶೇಖರ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ, ಕಾಂಗ್ರೆಸ್ ವಕ್ತಾರರು. ಮೇಡಮ್, ನಿಮಗೂ ಕೂಡ ದೆಹಲಿಯ ರಾಜಕೀಯದ ಬಗ್ಗೆ ಗೊತ್ತಿದೆ, ದೆಹಲಿ ರಾಜಕೀಯದ ನಾಡಿ ಮಿಡಿತವನ್ನ ಬಲ್ಲವರು ನೀವು. ಈಗ ನೋಡ್ತಾ ಹೋಗೋದಾದ್ರೆ 2015, 2020 ಅಥವಾ ಕಳೆದ ಬಾರಿಯ ಲೋಕಸಭೆ ಚುನಾವಣೆ ಖಾತೆ ತೆರೆಯೋಕೆ ಆಗ್ಲಿಲ್ಲ ನಿಮ್ಮ ಕೈಲಿ. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಏನು ಮ್ಯಾಜಿಕ್ ಮಾಡ್ತೀರಾ ಮೇಡಮ್? ಆಮ್ ಆದ್ಮಿ ಪಕ್ಷದ ವಕ್ತಾರರು ಮಾತಾಡ್ತಾ ಇದ್ರು. ಆಕ್ಚುಲಿ ಅವ್ರ ಪಾಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು, ಕೌರವರಿಗೆ ಪಾಂಡವರು, ಪಾಂಡವರಿಗೆ ಕೌರವರು ಅಂತ. ಆದ್ರೆ ಅವರು ಸರಿಯಾಗಿ ಹೇಳಿದಾರೆ. ಇರಿ ನನ್ನ ಮಾತು ಮುಗಿಸ್ಬಿಡ್ತೀನಿ. ಆದ್ರೆ ಅವ್ರು ಸರಿಯಾಗಿ ಹೇಳಿದ್ರೆ 2014 ನಂತರ ಒಂದು ಅಭೂತಪೂರ್ವ ಗೆಲುವನ್ನ ಬಿಜೆಪಿ ಕಂಡ ನಂತರದಲ್ಲಿ ಬಂದಂತಹ ದೆಹಲಿಯ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ನ ಜನ ಪಾಂಡವರು ಅಂತ ಅನ್ಕೊಂಡಿದ್ರು. ಆದ್ರೆ ಈ ಒಂದು 10 ವರ್ಷದ ಅವಧಿಯಲ್ಲಿ ಅಥವಾ 11 ವರ್ಷದ ಅವಧಿಯಲ್ಲಿ ಜನ ಕೌರವರು ಅಂತ ಡಿಸೈಡ್ ಮಾಡಿದ್ದಾರೆ. ಆಕ್ಚುಲಿ ಅವರು ಪಾಪ ಕರೆಕ್ಟ್ ಆಗಿ ಹೇಳಿದ್ದಾರೆ, ಆದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಆ ಒಂದು ವಿಶ್ಲೇಷಣೆಯನ್ನ ಹೇಗೆ ಅರ್ಥೈಸ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದೀನಿ ಅಂತಂದ್ರು. ಬಟ್ ಅಭಿನಂದನೆಗಳು, ನೀವು ಕರೆಕ್ಟ್ ಆಗಿ ಹೇಳಿದಿರಿ. ಒಂದು ವಿಚಾರ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು, 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಆಡಳಿತದಲ್ಲಿ ದೆಹಲಿ ಯಾವ ಮಟ್ಟಕ್ಕೆ ಹೋಗಿತ್ತು, ಇವತ್ತಿನ ದಿನ ಇವ್ರು ಏನ್ ಹೇಳ್ತಾ ಇದ್ದಾರೆ, ಇವ್ರು ಮಾತಾಡ್ತಾ ಇರುವಂತಹ ಶಿಕ್ಷಣ ಆಗಿರಬಹುದು, ಇವ್ರು ಮಾತಾಡ್ತಾ ಇರುವಂತಹ ಹೆಲ್ತ್ ಆಗಿರಬಹುದು, ಅದನ್ನೇ ಆರೋಗ್ಯ ಇಲಾಖೆ ಆಗಿರಬಹುದು, ಈ ಎರಡನ್ನೇ ಟ್ರಂಪ್ ಕಾರ್ಡ್ ಇಟ್ಕೊಂಡು ಫೋರ್ಬ್ಸ್ ಇಂದ ಹಿಡಿದು ಗಲ್ಲಿಯಲ್ಲಿರೋ ಎಲ್ಲಾ ಮ್ಯಾಗಝಿನ್ ಅಲ್ಲೂ ಅರವಿಂದ್ ಕೇಜ್ರಿವಾಲ್ ತಗೊಂಡಿರೋ ಪಬ್ಲಿಸಿಟಿ ಆಗಿರಬಹುದು, ಇದೆಲ್ಲವನ್ನ ಶುರು ಮಾಡಿದ್ದಂಥದ್ದು ಶೀಲಾ ದೀಕ್ಷಿತ್. ಇದಕ್ಕೆ ಬುನಾದಿ ಹಾಕಿದ್ದಂಥದ್ದು ಶೀಲಾ ದೀಕ್ಷಿತ್. ದೆಹಲಿ ಕೇವಲ ರಾಜಧಾನಿ
ಅಲ್ಲಿ ಅಷ್ಟೇ ಅಲ್ಲ, ದೆಹಲಿ ಒಂದು ರಾಜ್ಯವೂ ಹೌದು. ದೆಹಲಿ ಒಂದು ಅದನ್ನ ನೀವು ರಾಜಧಾನಿ ಅಡಿಯಲ್ಲಿ ಸೇರಿಸಬೇಡಿ, ಅಲ್ಲಿ ಕೇಂದ್ರ ಸರ್ಕಾರ ಇದೆ ಅನ್ನೋದನ್ನ ನೋಡಬೇಡಿ. ದೆಹಲಿಗೂ ಪ್ರತ್ಯೇಕವಾದಂತಹ ಒಂದು ಸ್ಥಾನಮಾನ ಸಿಗಬೇಕು, ಅದನ್ನು ಒಂದು ರಾಜ್ಯದ ಹಾಗೆ ಟ್ರೀಟ್ ಮಾಡಬೇಕು. ಅಲ್ಲಿರುವಂತಹ ಜನರಿಗೆ ಅವರ ಸಮಸ್ಯೆಗಳನ್ನ ಕೇಳಿಸೋದಕ್ಕೆ ಅಲ್ಲಿರುವಂತಹ ವಿಧಾನಸಭೆ ಅತಿ ಸಶಕ್ತವಾಗಿರಬೇಕು ಅನ್ನುವಂತಹ ಕನಸನ್ನ ಕಂಡು ಅದನ್ನ ನನಸು ಮಾಡಿದ್ದಂಥದ್ದು ಶೀಲಾ ದೀಕ್ಷಿತ್. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಹಾಕೊಟ್ಟಿರುವಂತಹ ಸಾಕಷ್ಟು ಗೈಡ್ಲೈನ್ಸ್ ನಲ್ಲಿ ನಾವು ಈ ಬಾರಿಯ ಚುನಾವಣೆಯನ್ನ ಎದುರಿಸಿದೀವಿ. ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ ಬಹಳ ಕ್ಲಿಯರ್ ಆಗಿ ಅದೇ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತದ್ದು, ಅದೇ ಒಂದು ವಿಚಾರಗಳನ್ನ ನಮ್ಮ ಮುಂದೆ ತೆಗೆದುಕೊಂಡು ಬಂದಿರುವಂತದ್ದು. ಅವರು ದೆಹಲಿಯ ಕಂಡಂತ ಕನಸು ಏನಾಗಿತ್ತು ಅನ್ನುವಂಥದ್ದಾಗಿರಬಹುದು, ಅವರು ಹೇಗೆ ಭದ್ರ ಬುನಾದಿಯನ್ನ ಎಜುಕೇಶನ್ ಸೆಕ್ಟರ್ ಅಲ್ಲಿ, ಹೆಲ್ತ್ ಸೆಕ್ಟರ್ ಅಲ್ಲಿ ಹಾಕೊಟ್ರು ಅನ್ನುವಂಥದ್ದಾಗಿರಬಹುದು. ಮತ್ತು ಈ ಎಕ್ಸಿಟ್ ಪೋಲ್ಗಳನ್ನ ಆಕ್ಚುಲಿ 2024 ಚುನಾವಣೆಯಲ್ಲಿ ನಾವು ನೀವು ಆದಿಯಾಗಿ ಎಲ್ಲರೂ ಕೂಡ ನೋಡಿದೀವಿ. ನನಗಿನ್ನೂ ನೆನಪಿದೆ, ಬೆಳಗ್ಗೆ 9 ಗಂಟೆಗೆ ನಾನೊಂದು ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಲೈವ್ ಕೂತಿದ್ದೆ, ಚುನಾವಣೆಯ ರಿಸಲ್ಟ್ ಬರುವಂತ ದಿನ. ನಾನವತ್ತು ಹೇಳಿದ್ದೆ, ನನ್ನ ಜ್ಯೋತಿಷ್ಯ ಹೇಳ್ತಾ ಇಲ್ಲ, ಭವಿಷ್ಯ ನುಡಿತಾ ಇಲ್ಲ, ಬಟ್ 12 ಗಂಟೆ ಆಗ್ತಾ ಇದ್ದಂಗೆ ದೇಶದ ಇತಿಹಾಸ ಬದಲಾಗುತ್ತೆ ನೋಡಿ ಅಂತ ನಾನು ಹೇಳಿದ್ದೆ. ಅದೇ ರೀತಿಯಾಗಿತ್ತು. ನಾನು ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ, ನಾನೇನು ಭವಿಷ್ಯ ಹೇಳ್ತಾ ಇಲ್ಲ. ಆದರೆ ಆಮ್ ಆದ್ಮಿ ಪಕ್ಷ ಅನ್ಕೊಂಡಿರುವಂಥ ಸೀಟ್ಗಳು ಬರೋದಿಲ್ಲ, ಬಿಜೆಪಿ ಕಾಣ್ತಾ ಇರುವಂತಹ ಕನಸು ನನಸಾಗೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದಕ್ಕಿಂತ ಹೆಚ್ಚು ಮತಗಳನ್ನು ವೋಟ್ ಪರ್ಸೆಂಟೇಜಲ್ಲಿ ಪ್ಲಸ್ ಸೀಟ್ಗಳಲ್ಲಿ ತೆಗೆದುಕೊಂಡು ಈ ಬಾರಿ ನಾವು ಉತ್ತಮ ಪ್ರದರ್ಶನವನ್ನು ಕೊಡ್ತೀವಿ. ವೆಲ್ ಮೇಡಮ್, ಬಿಜೆಪಿ ವಕ್ತಾರರ ಬಳಿ ಕೇಳಬೇಕು ಸರ್. ಬೇರೆ ರಾಜ್ಯಗಳ ಗ್ಯಾರಂಟಿ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ರಿ, ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ರಿ, ಆದ್ರೆ ಈಗ ದೆಹಲಿಯಲ್ಲಿ ನೀವೇ ಗ್ಯಾರಂಟಿ ಕೊಟ್ಟಿದ್ದೀರಾ ಸರ್, ಏನಿದು ಅಂತೇಳಿ. ಸರ್, ಈಗ ಇವತ್ತು ಚುನಾವಣೆಗಳು ಅಂದರೆ ಎಲ್ಲ ಒಂದು ಕಡೆ ಗ್ಯಾರಂಟಿಗಳನ್ನ ಕೊಟ್ಟು ಚುನಾವಣೆ ಗೆಲ್ಬೋದು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಒಂದು ಕಡೆ ಬೇರೆ ಬೇರೆ ಪಕ್ಷಗಳು ಮಾಡದಂಥ ಸಂದರ್ಭದಲ್ಲಿ ನಾವು ಕೂಡ ಯಾವ ರೀತಿ ಗ್ಯಾರಂಟಿ ಕೊಡ್ಬೋದು, ಮೋದಿಕಾ ಗ್ಯಾರಂಟಿ ಕೊಡ್ಬೋದು, ಸೊ ಕೊಡೋದ್ರಿಂದ ಯಾವ ರೀತಿ ವರ್ಗಕ್ಕೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಭಾಳ, ಯಾಕೆಂದ್ರೆ ನಾವು ಈಗ ಕೊಟ್ಟಿರ್ತಕ್ಕಂಥದ್ದು ಏನು 2,500 ರೂಪಾಯಿ ಇದೆಯಲ್ಲ, ಅದು ಬಡ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಸಿಲಿಂಡರ್ಗಳನ್ನ ಯೋಜನೆ ತಂದಿರ್ತಕ್ಕಂಥದ್ದು ಇರ್ಬೋದು, ಅದು ನಾವು ಹಬ್ಬದ ಒಂದು ಗಿಫ್ಟ್ ಆಗಿ ದೀಪಾವಳಿ ಮತ್ತೆ ಹೋಳಿ ಇದಕ್ಕೆ ಕೊಡೋಂಥದ್ದು. ಸೊ ಈ ರೀತಿ ಕಾರ್ಯಕ್ರಮಗಳನ್ನ ಎಲ್ಲ ಒಂದ್ ಕಡೆ ಕೊಟ್ಟು ರಾಜ್ಯದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿ ಕೂಡ ಕಾಂಗ್ರೆಸ್ ಚುನಾವಣೆ ಗೆಲ್ಲಕ್ಕೋಸ್ಕರ ಕೇವಲ ಗ್ಯಾರಂಟಿ ಕೊಟ್ಟದ್ರಿಂದ ಚುನಾವಣೆ ಗೆದ್ದಾದ್ಮೇಲೆ ಏನ್ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಹಿಮಾಚಲ್ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ, ಹಿಮಾಚಲ್ ಪ್ರದೇಶದಲ್ಲಿ ನಿಲ್ಸೇ ಬಿಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಅವ್ರಿಗೆ ಏನಂದ್ರೆ ಚುನಾವಣೆ ಮಾತ್ರ ಗೆಲ್ಲಕ್ಕೋಸ್ಕರ ಗ್ಯಾರಂಟಿ ಬೇಕು, ನಮ್ಗೆ ಆತರ ಅಲ್ಲ. ಗ್ಯಾರಂಟಿಗಳ ಜೊತೆಗೆ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗುತ್ತೆ ರಾಜ್ಯ ಅನ್ನೋದಾಗ ವಾಗ್ದಾಳಿಯನ್ನು ನಡೆಸ್ಕೊಂಡು ಬಂದವರು ನೋಡಿ. ನಾವು ಹೇಳ್ತಾ ಇರ್ತಕ್ಕಂಥ ಬಡ ಮಹಿಳೆಯರಿಗೆ ಇಂತಿಷ್ಟು ಮಹಾರಾಷ್ಟ್ರದ ಚುನಾವಣೆ ಮುಂಚೆ ಬಡವರ್ಗದ ಕೆಳವರ್ಗದ ಮಹಿಳೆಯರಿಗೆ ಯಾವ ರೀತಿಯಾಗ ಹಣವನ್ನ ಕೊಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಇವತ್ತು ಖಾಲಿ ಸರ್ಕಾರ ಮಾಡ್ಕೊಂಡು ರಾಜ್ಯದಲ್ಲಿ 100 ಕಿಲೋಮೀಟರ್ ರಸ್ತೆ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟಾದ್ಮೇಲೆ ಬಂದಿರತಕ್ಕಂತ ಸರ್ಕಾರ ಒಂದೇ ಒಂದು ಕಾಣಿಸ್ತಾ ಇಲ್ಲ, ಒಂದೇ ಒಂದು ಎಲ್ಲ ಒಂದ್ ಕಡೆ ಅಡಿಗಲ್ಲ ಹಾಕುವಂತ ಕಾರ್ಯಕ್ರಮ ಮರ್ತೋಗಿದೆ. ನಾವು ಕೊಟ್ಟಿರೋದು ಬಹಳ ಕ್ಲಿಯರ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ನಾವು ಕೊಟ್ಟಿರೋದು ಏನ್ ಸಿಲಿಂಡರ್ಗಳನ್ನ ಲಿಮಿಟೆಡ್ ಘೋಷಣೆ ಮಾಡ್ಕೊಂಡು ಇವತ್ತು ಸರ್ ಕಾಂಗ್ರೆಸ್ಗೆ ಒಂದು ಪೈಪೋಟಿ ಕೊಡೋದ್ರಿಂದ ಕೊಡಬೇಕು ಚುನಾವಣೆನ ಎಲ್ಲ ಒಂದ್ ಕಡೆ ದಿಕ್ತರಿಸುವಂತ ಕೆಲಸ ಕಾಂಗ್ರೆಸ್ನವರು ಸರ್ ಸುಳ್ಳುಗಳು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನದಿಂದ ಮನಸಾ ಇಚ್ಛೆ ಘೋಷಣೆ ಮಾಡ್ತಾ ಇದ್ದಾರೆ. ನಾವು ಮನಸಾ ಇಚ್ಛೆ ಘೋಷಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲೂ ಕೂಡ ಕೊಡುವಂತ ಕೆಲಸ ಮಾಡೇ ಮಾಡ್ತೀವಿ. ಕಾಂಗ್ರೆಸ್ನವ್ರ ತರ ಒಂದ್ ಕಡೆ ಗ್ಯಾರಂಟಿ ಕೊಟ್ಟು ರೇಟ್ ಜಾಸ್ತಿ ಮಾಡುವಂತ ಕೆಲಸ ಮಾಡಲ್ಲ. ಆ ರೀತಿಯಾದ ಕಾರ್ಯಕ್ರಮಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ವಕ್ತಾರರಾಗಿರುವಂತಹ ಸೈಯದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದೆಹಲಿಯ ಚುನಾವಣೆ ಸರ್, ನಿಮ್ಮ ಮೈತ್ರಿ ಪಕ್ಷದ ಮೇಲೆ ಸಾಕಷ್ಟು ನಿರೀಕ್ಷೆ ನಿಮ್ಮ ಪಕ್ಷಕ್ಕೂ ಕೂಡ ಇರಬಹುದು. ಬಿಜೆಪಿ ಮ್ಯಾಜಿಕ್ ಮಾಡಬಹುದಾ ಸರ್ ಈ ಬಾರಿ? ಸರ್ ಈ ಬಾರಿ ಎಲೆಕ್ಷನ್ನು ಲಾಸ್ಟ್ ಏನು ಎಲೆಕ್ಷನ್ ನಡೀತು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿಯೊಂದು ಶಾಕಿಂಗ್ ಆಗಿರುತ್ತೆ. ಲಾಸ್ಟ್ ಟೈಮು AAP ಅವರು
67 ಸೀಟ್ ತೊಗೊಂಡಿದ್ರು, 3 ಸೀಟ್ BJP, ಕಾಂಗ್ರೆಸ್ ಕ್ಲೀನ್ ಬೋಲ್ಡ್ ಸ್ವೀಪ್ ಔಟ್. ಆದರೆ ಈ ಬಾರಿ ಹಂಗಿರಲ್ಲ. ಈ ಬಾರಿ ನಿರೀಕ್ಷೆಗಳು ಡಿಫ್ರೆಂಟ್ ಆಗಿರ್ತವೆ. ಆಮ್ ಆದ್ಮಿ ಅಂದ್ಕೊಂಡಂಗೆ ಅವ್ರಿಗೆ ಅಷ್ಟೊಂದು ಮ್ಯಾಂಡೇಟ್ ಸಿಗಲ್ಲ. ಯಾಕಂದರೆ ಇತ್ತೀಚೆಗೆ ಜೈಲ್ ಪ್ರವಾಸ ಜಾಸ್ತಿ ಆಗಿದೆ, ಅದು ಎಫೆಕ್ಟ್ ಆಗುತ್ತೆ. ಆಮೇಲೆ ಒಂದು ದಯವಿಟ್ಟು ಸರ್ ಬರ್ತೀನಿ. ನಾನೇನು ನಿಮ್ಮ ವಿರುದ್ಧವಾಗಿ ಹೇಳಿಲ್ಲ, ಎಫೆಕ್ಟ್ ಆಗ್ಬೋದು, ಆಯಿತಾ. ಅಂದರೆ 67 ಅಂತೂ ಆಗಲ್ಲ, ಮೋಸ್ಟ್ಲಿ ಅದಕ್ಕಿಂತ ಕಡಿಮೆನೇ ಆಗ್ಬೋದು. ಆದರೆ BJP ಲಾಸ್ಟ್ ಟೈಮ್ಗಿಂತ ಈ ಬಾರಿ ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ ಅವ್ರ ಕತೆ ಹೇಳೋಕ್ಕಾಗಲ್ಲ. ಆಲ್ರೆಡಿ ಈ ಸಮೀಕ್ಷೆಗಳ ಪ್ರಕಾರ 0ನೇ ತೋರಿಸ್ತಾ ಇರೋದು. ಹೇಳ್ಕೋಬೋದು 70 ನಮ್ಮದೇ ಅಂತ, ಯಾಕಂದರೆ ಕಾಂಗ್ರೆಸ್ ಅವ್ರಿಗೆ ಅಭ್ಯಾಸ ಅದು ಸುಳ್ಳು ಹೇಳೋದ್ರಲ್ಲಿ ನಿಪುಣರು. ಇವಾಗ ಕಾಂಗ್ರೆಸ್ ಗೌರ್ಮೆಂಟು ಇಷ್ಟು ವರ್ಷ ಇಡೀ ಇಂಡಿಯಾದಲ್ಲಿ ಆಡಳಿತ ಮಾಡಿ ಮನಮೋಹನ್ ಸಿಂಗ್ ನಂತರ ಇಲ್ಲಿವರೆಗೂ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಗಳಲ್ಲಿ ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಇವಾಗ ಕರ್ನಾಟಕ ಏನೋ ಕಾಂಗ್ರೆಸ್ಗೆ ಉಸಿರಾಡ್ಕೊಳ್ಳಿ ಅಂತ ಒಂದು ಅವಕಾಶ ಮಾಡಿಕೊಟ್ಟಿರೋದು ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಅವ್ರು ಡೆಲ್ಲಿಯಲ್ಲೇ ಬೋಲ್ಡ್ ಔಟ್, ಡೆಲ್ಲಿಯಲ್ಲೇ ಅವ್ರಿಗೆ ತಿರಸ್ಕಾರ ಮಾಡಿದ್ದಾರೆ ಅಂದ್ರೆ ಮುಗಿದೋಯ್ತು. ಇವಾಗಲೂ ಇನ್ನು ಮುಂದೆನೂ ಅವ್ರಿಗೆ ಏನು ಅಷ್ಟು ಹೇಳ್ಕೊಳ್ಳೋಷ್ಟು ಸೀಟ್ಗಳು ಸಿಗಲ್ಲ. ಮೋಸ್ಟ್ಲಿ ನೋಡಬೇಕು. ನಮ್ಮ ಮೈತ್ರಿ ಪಕ್ಷ ಏನು ಮಾಡುತ್ತೋ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಆಲ್ರೆಡಿ ಬಜೆಟ್ಟು ಅನೌನ್ಸ್ ಆಗಿದೆ. ಈ 12 ಲಕ್ಷ ಮೋದಿ ಅವರು ಏನು ಹೇಳಿದಾರೋ ಇದು ಡೆಲ್ಲಿಯಲ್ಲಿ ಸಣ್ಣ ಕೈಗಾರಿಕೆ ಜಾಸ್ತಿ ಇನ್ಕಮ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಆಮೇಲೆ ಹೇಳಿ ಸರ್, ಅದನ್ನ BJP ಅವರಿಂದ ನೀವು ಕ್ಲಾರಿಟಿ ತಗೋಬೇಕು. ನನ್ನ ಮಾತು ಕಂಪ್ಲೀಟ್ ಆಗಿಲ್ಲ. ದಯವಿಟ್ಟು ಮೇಡಮ್ ಬೇರೆಯವ್ರು ಮಾತಾಡುವಾಗ ನಾನು ಮಧ್ಯ ಮಾತಾಡಲ್ಲ. ನಾನು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬಾರ್ದು. ಹಂಗೇನಾದ್ರು ಮಧ್ಯದಲ್ಲಿ ಮಾತಾಡಿದ್ರೆ ಮಾತಾಡಕ್ಕೆ ಬಿಡಲ್ಲ. ಕಂಟಿನ್ಯೂ ಮಾಡಿ ಕ್ವಿಕ್ ಆಗಿ. ಇವಾಗ ನೋಡಿ 12 ಲಕ್ಷ ರೂಪಾಯಿ ಅದೇನು ತೆರಿಗೆ ರಿಲೀಫ್ ಕೊಟ್ಟಿದ್ದಾರೋ ಇದರಿಂದ ಬಿಸ್ನೆಸ್ ಮೆನ್ಗಳಿಗಾಗ್ಲಿ ದಿಲ್ಲಿ ಅಂದ್ರೆ ಆವತ್ತಿಂದ ಇವತ್ತವರೆಗೂ ಈ ಸಣ್ಣ ಪುಟ್ಟ ಕೈಗಾರಿಕೆಗೆ ನಂಬರ್ 1 ನೋಯ್ಡಾ ಆಗ್ಲಿ ಅಥವಾ ಅಕ್ಕಪಕ್ಕ ಇರೋರು. ಸೊ ಇದರಿಂದ ಇವಾಗ BJPಗೆ 100% ಪ್ಲಸ್ ಪಾಯಿಂಟ್ ಇದೆ. ವೆಲ್ ಸರ್, ವೆಲ್ ಮುನೇಶ್ ಅವರೇ, 2020 ವಿಧಾನಸಭೆ ಚುನಾವಣೆಯಲ್ಲಿ ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ್ದಾರಾ? ಮಾಲಿನ್ಯ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರಿ, 2 ಕೋಟಿ ಮರಗಳನ್ನ ನೆಡ್ತೀವಿ, ಗಿಡಗಳನ್ನ ನೆಡ್ತೀವಿ ಅಂತ ಹೇಳಿದ್ರಿ. 2 ಕೋಟಿ ಗಿಡ ನೆಡೋದಿಲ್ಲ ಸ್ವಾಮಿ, ಇರುವಂತ ಮರಗಳ ಸಂಖ್ಯೆ ಕಡಿಮೆ ಆಗಿದೆಯಲ್ಲ ದೆಹಲಿಯಲ್ಲಿ. ಆಕ್ಚುಲಿ ಈಗ ಒಂದು ವಿಚಾರ ಏನಂತಂದ್ರೆ ಯಮುನಾ ನದಿದು. ಇದನ್ನ ಒಂದು ರಾಜ್ಯ ದೆಹಲಿ ಸೇರಿ ಒಂದು ರಾಜ್ಯ ಅಂತಂದ್ರೆ ಇಟ್ಸ್ ಅ ಸಿಟಿ, ಲೈಕ್ ಸಿಟಿ, ಇದು ಬೆಂಗಳೂರು ಸಿಟಿ ತರ. ರಾಜ್ಯ ಅಂದ್ರೆ ಅದು ದೊಡ್ಡ ಒಂದು ಇದಲ್ಲ. ಆದ್ರೆ ಇದನ್ನ ಮಾಡ್ಬೇಕಾಗಿರೋದು ಹರಿಯಾಣ ಮತ್ತೆ ಇದು ಏನು ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ದೆಹಲಿ ಸರ್ಕಾರ, 3 ಸರ್ಕಾರಗಳ ಸೇರಿ ಮಾಡ್ಬೇಕಾಗಿರುವಂತ ಕೆಲಸ ಯಮುನಾ ನದಿಯ ಒಂದು ಕ್ಲೀನಿಂಗ್ ವರ್ಕ್. ಆದ್ರೆ ಇಲ್ಲಿ ಮೇಲೆ ಲಗಾಮ ಇಟ್ಕೊಂಡಿದ್ದಾರಲ್ಲ ಬಿಜೆಪಿಯವರು, ಇವ್ರು ಎಲ್ಲದಕ್ಕೂ ಅಡ್ಗಾಲ ಆಗ್ತಾನೆ ಇರ್ತಾರೆ. ಒಂದು ಮರ ನೆಡ್ತೀವಿ ಅಂತಂದ್ರೆ ಅದಕ್ಕೂ ಒಂದು ಕೇಸ್ ಅದನ್ನು ರೆಡಿ ಮಾಡಿರ್ತಾರೆ. ಪ್ಲಾನ್ಡ್ ಆಗಿ ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಪ್ಲಾನ್ಡ್ ಆಗಿ ಯಮುನಾ ನದಿಯ ಒಂದು ವಿಚಾರದಲ್ಲಿ ಈಗ ರೀಸೆಂಟ್ ಆಗಿ ಯಮುನಾ ನದಿಯ ವಿಚಾರದಲ್ಲಿ ಯಮುನಾ ನದಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ, ಮಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳಿರೋದನ್ನ ಒಂದು ವಿಷಯ ಅನ್ನೋದಕ್ಕೋಸ್ಕರ ಆ ಒಂದು ವಿಚಾರವಾಗಿ ದಯವಿಟ್ಟು ಎಲ್ಲರೂ ಕೂಡ ರಾಷ್ಟ್ರೀಯ ಪಕ್ಷದವರು ದಯವಿಟ್ಟು ಡೆಲ್ಲಿ ರಾಜಕೀಯದ ಬಗ್ಗೆ ಗೊತ್ತಾಗ್ಲಿ, ಸ್ವಲ್ಪ ನಮ್ಮ ರಾಜ್ಯ ಜನರಿಗೂ ಗೊತ್ತಾಗ್ಲಿ. ದಯವಿಟ್ಟು ಎಲ್ಲರ ಆದಿಯಾಗಿ ಅವ್ರ ಮೇಲೆ ಟೀಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದು ವಿಚಾರ, ಅದು ಒಂದು ವಿಚಾರ. ಅಲ್ಲಿ ಎಷ್ಟು ಒತ್ತಡ ಆಗ್ತಾ ಇದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ನಮ್ಮ ದೆಹಲಿ ರಾಜ್ಯ ಸರ್ಕಾರದ ಮೇಲೆ ಪ್ರತಿಯೊಂದು ವಿಚಾರದಲ್ಲೂ. ಈಗ ಅದೇನು ಅಂತಂದ್ರೆ ಒಂದು ಒಳ್ಳೆ ತನಕ್ಕೆ ಒಂದು ಒಳ್ಳೆ ಕಾಲ ಇದೆ ಅನ್ನೋ ರೀತಿ ಅವ್ರು ಏನೇನು ಅನುಷ್ಠಾನಕ್ಕೆ ತಂದ್ರು ಇವತ್ತು ರಾಜ್ಯದಲ್ಲ ರಾಷ್ಟ್ರದಲ್ಲಿ ಎಲ್ಲಾ ಕಡೆನೂ ಏನು ಇಂಪ್ಲಿಮೆಂಟ್ ಆಗ್ತಿದೆ. ಅವ್ರು ಏನ್ ತಂದ್ರು, ಫಸ್ಟ್ ಹೆಣ್ಣು
ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ತಂದ್ರು. ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಗೆಲ್ತಾ ಇದೆ. ಅದೇ ರೀತಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಅಲ್ಲೇ ಫಸ್ಟ್ ತಂದಿದ್ದು, ಶೀಲಾ ದೀಕ್ಷಿತ್ ತಂದಿಲ್ಲ. ಶೀಲಾ ದೀಕ್ಷಿತ್ ಎಲ್ಲಾ ತಂದ್ಬಿಟ್ರು, ಆರೋಗ್ಯ ತಂದ್ಬಿಟ್ರು, ಸ್ಕೂಲ್ ತಂದ್ಬಿಟ್ರು ಅನ್ಬಿಟ್ಟಿದ್ರೆ ಇವತ್ತು ಶೀಲಾ ದೀಕ್ಷಿತ್ 3 ಟರ್ಮ್ ಗೆಲ್ಬೇಕಿತ್ತು. ಯಾಕೆ ಸೋತೋದ್ರು? ಅದು ಯಾವ ರೀತಿ ಧೂಳಿ ಪಡೆದ ರೀತಿ ಸೋತೋದ್ರು. ಅವ್ರು ಏನು ಕಾಣಿಸ್ಲೇ ಇಲ್ಲ ಆ ಎಲೆಕ್ಷನ್ ಅಲ್ಲಿ. ಶೀಲಾ ದೀಕ್ಷಿತ್ ನಮ್ಗೆ ಎಲ್ಲಾ ಮಾಡ್ಬಿಟ್ಟಿದ್ರು, ಫಸ್ಟ್ ಟೈಮ್ ಮಾಡ್ಬಿಟ್ಟಿದ್ರು. ಡೆಲ್ಲಿನಲ್ಲಿ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಎಲ್ಲ ಮಾಡಿದ್ರು ಅಂತ ಅಂದಿದ್ರೆ ಶೀಲಾ ಏನಂತಂದ್ರೆ 12 ಲಕ್ಷ ಸಂಪಾದನೆ ಜನ ಎಲ್ಲಿಂದ ಮಾಡ್ತಿದ್ದಾರೆ. ಮತ್ತೆ ದಿಲ್ಲಿಯಲ್ಲಿ 60 ಜನ ಸ್ಯಾಲರಿಡ್ ಪರ್ಸನ್ ಇದ್ದಾರೆ. ಸ್ಯಾಲರಿಡ್ ಪರ್ಸನ್ ಅಂತಂದ್ರೆ ಯಾರು ಅನ್ಎಜುಕೇಟೆಡ್ಸ್ ಇರಲ್ಲ, ಎಲ್ರು ವಿದ್ಯಾವಂತರಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ದೇಶದ ಎಲ್ಲಾ ಭಾಗಗಳಿಂದ ಹೋಗಿ ಅಲ್ಲಿ ಕೆಲಸ ಮಾಡುವಂತ ಪ್ರಜ್ಞಾವಂತ ಪ್ರಜೆಗಳಿದ್ದಾರೆ. ಅವರು ಯೋಚನೆ ಮಾಡಿ ಮತ ನೀಡ್ತಿದ್ದಾರೆ ಅಂತಂದ್ರೆ ಇವರು ಅವ್ರ ಮೇಲೆ ಆಗ್ತಾರೋ ಒತ್ತಡಗಳನ್ನು ಜನ ನೋಡ್ತಿದ್ದಾರೆ ಯಾವುದೇ ವಿಚಾರಕ್ಕಾಗಿ. ವೆಲ್ ಪುರಾಣಿಕ್ ಸರ್, ದೆಹಲಿಯಲ್ಲಿ ಇರುವಂತಹ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮಾಲಿನ್ಯ. ಈ ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ಯಾವ ಸರ್ಕಾರಗಳು ಕೂಡ ಅಥವಾ ಯಾವುದೇ ಪಕ್ಷಗಳು ಕೂಡ ಪ್ಲಾನ್ ಗಳನ್ನ ಹಾಕೊಂಡಿಲ್ಲ ಎನ್ನುವುದಾಗಿ ದೊಡ್ಡ ಮಟ್ಟದ ಆರೋಪ ಸರ್. ಏನ್ ಹೇಳ್ತೀರಾ ಈ ವಿಚಾರವಾಗಿ? ನಿಜ, ಇದು ಹಿಂದೆ ಕಾಂಗ್ರೆಸ್ ಸರ್ಕಾರ, ಈಗ ಬಿಜೆಪಿ ಅವರು ಸುಮಾರು 19-20 ವರ್ಷದಿಂದ ಅಧಿಕಾರದ ಇಲ್ಲ, ನಾವು ಅವ್ರನ್ನ ದೂಷಿಸೋಂಗಿಲ್ಲ. ಆದ್ರೆ ಇಲ್ಲಿ ಹಿಂದೆ ಇದ್ದ ಶೀಲಾ ದೀಕ್ಷಿತ್ ಅವ್ರ ಬಗ್ಗೆ ಅವರು ಮೇಡಮ್ ದೆಹಲಿ ವಿಧಾನಸಭೆ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಮ್ಯಾಟ್ರಿಕ್ಸ್ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ. ಅಂಕಿ ಅಂಶಗಳನ್ನ ನೋಡ್ತಾ ಹೋಗೋಣ. ಇದರ ಪ್ರಕಾರ ಬಿಜೆಪಿಗೆ ಹೆಚ್ಚಿನ ಸೀಟ್ ಅಥವಾ ಬಿಜೆಪಿ ಅಲ್ಲಿ ಮ್ಯಾಜಿಕ್ ಮಾಡಬಹುದು. 35ರಿಂದ 40 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಬಹುದು ಎನ್ನುವುದಾಗಿ ಸಮೀಕ್ಷೆ ಹೇಳ್ತಾ ಇದೆ. ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ 36 ಕ್ರಾಸ್ ಮಾಡಬಹುದು. ಹಾಗೇನೆ ಆಮ್ ಆದ್ಮಿ ಪಕ್ಷ 27ರಿಂದ 32 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಎನ್ನುವುದಾಗಿ ಸಮೀಕ್ಷೆ ಹೇಳ್ತಾ ಇದೆ. ಗಮನಿಸ್ತಾ ಇರಬಹುದು, ಸಮೀಕ್ಷೆಗಳು, ಚುನಾವಣೋತ್ತರ ಸಮೀಕ್ಷೆಗಳು ಒಂದೊಂದಾಗಿ ಬಹಿರಂಗ ಆಗ್ತಾ ಇವೆ. ದೆಹಲಿ ವಿಧಾನಸಭೆ ಚುನಾವಣೋತ್ತರ ಸಮೀಕ್ಷೆ, ಹಾಗೆಯೇ ಇದರ ಪ್ರಕಾರ ಬೇಕಾಗಿರುವಂತ ಮ್ಯಾಜಿಕ್ ನಂಬರ್ ಅನ್ನ ಈ ಬಾರಿ ಬಿಜೆಪಿಯಲ್ಲಿ ಕ್ರಾಸ್ ಮಾಡಬಹುದು. ಇದೇ ಫೈನಲ್ ಆಗುತ್ತೆ ಅನ್ನೋದಾಗಿ ಯಾವತ್ತೂ ಕೂಡ ಹೇಳೋ ಆಗಲ್ಲ. ಕಳೆದ ಬಾರಿ ಲೋಕಸಭೆ ಚುನಾವಣೆ ಅಥವಾ ಕರ್ನಾಟಕ ವಿಧಾನಸಭೆ ಚುನಾವಣೆ ಅಥವಾ ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆ ಚುನಾವಣೆಯ ಚುನಾವಣೋತ್ತರ ಸಮೀಕ್ಷೆಗಳು ಯಾವ ರೀತಿಯಾಗಿ ಉಲ್ಟಾ ಪಲ್ಟಾ ಆಗಿತ್ತು ನಿಮಗೂ ಕೂಡ ಗೊತ್ತಿದೆ. ಇದೇ ಫೈನಲ್ ಅಂತ ಹೇಳೋದಕ್ಕೆ ಆಗುತ್ತಾ ಆಗಲ್ವಾ ಎನ್ನುವುದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಇರುತ್ತೆ ಖಂಡಿತವಾಗಿ. ಪಿಮಾರ್ಕ್ ಸಮೀಕ್ಷೆ ಪ್ರಕಾರ ದೆಹಲಿಯಲ್ಲಿ ಯಾರು ಗದ್ದುಗೆಯನ್ನ ಏರಬಹುದು? ದೆಹಲಿ ವಿಧಾನಸಭೆ ಚುನಾವಣೋತ್ತರ ಸಮೀಕ್ಷೆಯ ಅಂಕಿಅಂಶಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮ್ಯಾಟ್ರಿಕ್ಸ್ ಮತದಾನೋತ್ತರ ಸಮೀಕ್ಷೆ ಬಹಿರಂಗಗೊಂಡಿದೆ ಈಗಾಗಲೇ. ಇನ್ನು ಪಿಮಾರ್ಕ್ ಸಮೀಕ್ಷೆಯನ್ನ ನೋಡ್ತಾ ಹೋಗೋದಾದ್ರೆ 35ರಿಂದ 40 ಸೀಟ್ ದೆಹಲಿಯಲ್ಲಿ ಗೆಲ್ಲಬಹುದು. ಬಿಜೆಪಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಬಹುದು ಎನ್ನುವುದಾಗಿ ಪಿಮಾರ್ಕ್ ಸಮೀಕ್ಷೆ ಪ್ರಕಾರ ಮತದಾನೋತ್ತರ ಸಮೀಕ್ಷೆ ಬಹಿರಂಗ ಆಗಿದೆ. ಈಗ ಬಿಜೆಪಿ 39ರಿಂದ 40 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಎನ್ನುವಂತ ಲೆಕ್ಕಾಚಾರ. ಆಮ್ ಆದ್ಮಿ ಪಕ್ಷ 21ರಿಂದ 31 ಕ್ಷೇತ್ರಗಳಲ್ಲಿ, ಹಾಗೆಯೇ ಕಾಂಗ್ರೆಸ್ ಈ ಬಾರಿ ಖಾತೆ ತೆರೆಯುತ್ತೆ ಎನ್ನುವುದಾಗಿ ಪಿಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಒಂದು ಕ್ಷೇತ್ರದಲ್ಲಿ ಗೆದ್ರೆ ಒಂದು ಕ್ಷೇತ್ರದಲ್ಲಿ ಗೆಲ್ಲಬಹುದು ಎನ್ನುವಂತ ಲೆಕ್ಕಾಚಾರ ಇದೆ. ದೆಹಲಿ ವಿಧಾನಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನು ನೋಡ್ತಾ ಇದ್ದೀರಾ. ಪುರಾಣಿಕ್ ಸರ್ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಈಗ ಚುನಾವಣೋತ್ತರ ಸಮೀಕ್ಷೆಯ ಅಂಕಿಅಂಶಗಳನ್ನ ನೋಡ್ತಾ ಇರಬಹುದು ನೀವು ಕೂಡ. ಒಂದ್ ಕಡೆಯಲ್ಲಿ ಬಿಜೆಪಿ ಈ ಬಾರಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಬಹುದು ಅಂತೇಳಿ ಒಂದು ಸಮೀಕ್ಷೆ ಹೇಳಿದ್ರೆ, ಈ ಬಾರಿ ಕಾಂಗ್ರೆಸ್ ಖಾತೆ ತೆರೆಯುತ್ತೆ ಅನ್ನೋದಾಗಿ ಒಂದಷ್ಟು ಸಮೀಕ್ಷೆಗಳು ಹೇಳ್ತಾ ಇವೆ. ಸರ್, ಏನ್ ಹೇಳ್ತೀರಾ? ಏನು ಪ್ರಭಾವ ಇದೆ, ಬಹುಶಃ ಅದೇನಾದ್ರೂ ಅವ್ರು ವರ್ಕ್ ಮಾಡಿದ್ರೆ ಕೇಜ್ರಿವಾಲ್ ಅವರ ಮ್ಯಾಜಿಕ್ ಕಡಿಮೆ ಆಗುತ್ತೆ. ಅದು ಅಡ್ವಾಂಟೇಜ್ ಇದೆ. ನೀವು ಹೇಳಿದ್ರಲ್ಲ, ಯಮುನಾ ನದಿಯ ವಿಷದ ಒಂದು ನೀರನ್ನ ಡೈಲಿ ಜನ ಇವತ್ತು ನೋಡ್ತಾ ಇದ್ದಾರೆ ಅಥವಾ ಕುಡಿತಾ ಇದ್ದಾರೆ ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಅವರು ವಿಫಲರಾಗಿದ್ದಾರೆ ಆಮ್ ಆದ್ಮಿ ಪಕ್ಷದವರು ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಆದ್ರೆ ಅವ್ರಿಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಏನಿದೆಯಲ್ಲ, ನಾನು ಹೇಳಿದಾಗೆ ಆ ಒಂದು ಕೆಳವರ್ಗದವರು
ಮತ್ತೆ ಲೋಯರ್ ಮಿಡ್ಲ್ ಕ್ಲಾಸ್, ಈ ಆಟೋ ರಿಕ್ಷಾವಾಲಗಳು, ಜೋಪಡಿನ ಇರ್ತಕ್ಕಂಥವ್ರು, ಇದು ಒಂದು ಅವ್ರಿಗೊಂದು ವೋಟ್ ಬ್ಯಾಂಕ್. ಅದರಿಂದಲೇ ಇದು ನೆಕ್ ಟು ನೆಕ್ ಅಂತಕ್ಕಂಥದ್ದು. ಬಹುಶಃ ಮೋದಿ ಅವರ ಒಂದು ಪ್ರಭಾವ ಮತ್ತು ಅವರು ಈ ರೀತಿಯ ಒಂದು ಸಮಸ್ಯೆಯನ್ನು ಕುರಿತು ಜನರಿಗೆ ತಿಳಿಸಿದಾರಲ್ಲ, ತಮ್ಮ ಪ್ರಚಾರದಲ್ಲಿ ಮೊದಲ ಬಾರಿಗೆ ಎಲ್ಲ ಕಡೆ ಹೋಗಿ ಹೇಳಿದ್ದಾರೆ. ಜೊತೆಗೆ ಆಮ್ ಆದ್ಮಿಯ ಒಂದು ಆಡಳಿತದಲ್ಲಿ ದೆಹಲಿಯ ಒಂದು ವಾತಾವರಣ ಅಂತಕ್ಕಂಥದ್ದು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ನೀರಿನ ದೃಷ್ಟಿಯಿಂದ, ವಾಯುಗುಣದ ದೃಷ್ಟಿಯಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ದೆಹಲಿ ಜನ ಎದುರಿಸ್ತಾ ಇದ್ದಾರೆ. ಅದನ್ನ ಏನಾದ್ರೂ ಪರಿಹಾರ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ಬೆಂಬಲ ಬೇಕು ಅಂತಕ್ಕಂಥ ಭಾವನೆ ದೆಹಲಿ ಜನರಿಗೆ, ಅಲ್ಲಿರ್ತಕ್ಕಂಥ ಮತದಾರರಿಗೆ ಬಂದ್ರೆ, ಬಹುಶಃ ನೀವ್ ಹೇಳಿದ್ದಲ್ಲ ಈ ಎಕ್ಸಾಕ್ಟ್ ಪೋಲ್ ಕೆನಾಟ್ ಬಿ ಎಕ್ಸಾಕ್ಟ್ ಪೋಲ್. ಅದೇ ಪ್ರಾಬ್ಲಮ್. ಇನ್ನೆಲ್ಲ ಎಕ್ಸಿಟ್ ಪೋಲ್ಗಳು ವಿಫಲವಾಗಿದೆ, ಕೇವಲ 1-2 ಪೋಲ್ಗಳು ಮಾತ್ರ ಆಗಿದೆ. ಆದ್ರೆ ದೆಹಲಿ ದೃಷ್ಟಿಯಿಂದ ಹೇಳೋದಾದ್ರೆ ಇದು ಒಂದು ರೀತಿ ಏಳ್ಸು. 35 ಮ್ಯಾಜಿಕ್ ನಂಬರ್ ಯಾರು ಹೇಳ್ತಾ ಇಲ್ಲ. 35 ಇಲ್ಲದೆ ಇರೋದ್ರಿಂದ 33, 32 ಬಂದ್ರೆ ಬಹುಶಃ ಬಿಜೆಪಿಗೆ. ವೆಲ್ ಸರ್, ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ಪುರಾಣಿಕ್ ಸರ್ ಅವರಿಂದ. ಒಂದ್ ಕಡೆಯಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗ ಆಗಿದೆ. ಈಗ ಬಿಜೆಪಿ ಅವರಲ್ಲೂ ಕೂಡ ಒಂದಷ್ಟು ಖುಷಿ ಇರಬಹುದು. ಯಾಕಂತ ಹೇಳಿದ್ರೆ ಸಮೀಕ್ಷೆಗಳು ಹೇಳ್ತಾ ಇವೆ ಮ್ಯಾಜಿಕ್ ನಂಬರ್ ಅನ್ನ ಅವರು ಕ್ರಾಸ್ ಮಾಡಬಹುದು ಅಂತೇಳಿ. ಹಾಗೇನೆ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗ ಆಗಿವೆ. ಈಗಾಗಲೇ ಒಂದಷ್ಟು ಅಂಕಿಅಂಶಗಳನ್ನ ನೋಡ್ತಾ ಇರಬಹುದು ನೀವು ಕೂಡ. ಇದರ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ. ವೀಕ್ಷಕರೇ, ದೆಹಲಿಯ ಚುನಾವಣೋತ್ತರ ಸಮೀಕ್ಷೆಯ ಅಂಕಿಅಂಶಗಳನ್ನ ನೋಡ್ತಾ ಇರಬಹುದು ನೀವು ಕೂಡ. ಒಂದ್ ಕಡೆಯಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ಈ ಬಾರಿ ಬಿಜೆಪಿ ಕ್ರಾಸ್ ಮಾಡಬಹುದು ಎನ್ನುವುದಾಗಿ ಸಮೀಕ್ಷೆಗಳು ಹೇಳ್ತಾ ಇವೆ. ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಹೋಗೋಣ ರಾಜಕೀಯ ಪಕ್ಷದ ವಕ್ತಾರರಿಂದ. ಸ್ವಾತಿ ಅವರೇ, ಕಳೆದ 2 ವಿಧಾನಸಭೆ ಚುನಾವಣೆಯಲ್ಲಿ ಖಾತೆ ತೆರೆಯೋಕೆ ಕಾಂಗ್ರೆಸ್ ಒದ್ದಾಡಿತ್ತು. ಒಂದ್ ಕಡೆಯಲ್ಲಿ ಗೇಮ್ ಅಲ್ಲೇ ಇಲ್ಲ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳು ಆಗಿತ್ತು. ಆದ್ರೆ ಈ ಬಾರಿ ಒಂದು ಕ್ಷೇತ್ರದಲ್ಲಾದ್ರೂ ಗೆಲ್ತಾರೆ ಎನ್ನುವುದಾಗಿ ಸಮೀಕ್ಷೆಗಳು ಹೇಳ್ತಾ ಇವೆ. ಏನ್ ಹೇಳ್ತೀರಾ? ಅಲ್ಲ, ನೀವು ಭಾಳ ಇದು ಮಾಡಕ್ಕೆ ಹೋಗ್ಬೇಡಿ. ನಾಳೆ ರಿಸಲ್ಟ್ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಆಮೇಲೆ ನೀವು ನಮ್ಮನೆ ಬಾಗ್ಲಿಗೆ ಬರಬೇಕು, ಆಯ್ತಾ? ಈ ಮಾತುಗಳು ಬೇಡ. ತೃಪ್ತಿ ಆಗಿದೆ ಅನ್ನೋದು ಬೇಡ. ತೃಪ್ತಿ ಆಗುತ್ತೆ ಅಂತ ಹೇಳಬೇಡಿ ನೀವು. ಅದನ್ನ ನೀವು ಹೇಳಕ್ ಬರ್ಬೇಡಿ. ಅಲ್ಲ, ನಾವೇನ್ ಪೂರ್ಣ ಬಹುಮತ ಬರುತ್ತೆ ಅಂತ ನಾವು ಪೂರ್ಣ ಬಹುಮತ ಬರುತ್ತೆ ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ. ಬಟ್ ವಿ ಆರ್ ಗೋಯಿಂಗ್ ಟು ಬಿ ಮೇಜರ್ ಪ್ಲೇಯರ್ಸ್ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದೀವಿ. ಬಿಜೆಪಿಯನ್ನ ದೆಹಲಿಯಿಂದ ದೂರ ಇಡೋದಕ್ಕೆ ಸಕಲ ಪ್ರಯತ್ನಗಳನ್ನ ಕಾಂಗ್ರೆಸ್ ಈ ಬಾರಿ ಮಾಡಿದೆ. ಹೇಳ್ತಾ ಇದೀನಿ ಕೇಳಿ. ಸಂವಿಧಾನವನ್ನ ಎತ್ತು ಹಿಡಿದೇ ಇರುವಂತಹ ಪಕ್ಷವನ್ನ ಕೇಂದ್ರದಿಂದನೂ ತೆಗಿತೀವಿ. ಅದಕ್ಕಿಂತ ಮುಂಚೆ ದೆಹಲಿಯಿಂದಲೂ ಕೂಡ, ದೆಹಲಿಯಲ್ಲಿ ಅಫ್ಕೋರ್ಸ್ ಇಲ್ಲ, ಆದ್ರೆ ಈ ಬಾರಿ ಅವರು ಶತಾಯಗತಾಯ ಏನೋ ಮಾಡ್ಬಿಡ್ತೀವಿ ಅಂತ ಅನ್ಕೋತಾ ಇದ್ದಾರೆ, ಆಯ್ತಾ? ಆಲ್ರೆಡಿ ನಿಮಗೆ ಟಿ ಮಾರ್ಕ್ ಅಲ್ಲಿ ನಾನು ಪೀಪಲ್ಸ್ ಪಲ್ಸ್ ನಾನು ನೋಡ್ತಾ ಇದ್ದೆ, 51ರಿಂದ ಬಿಜೆಪಿಗೆ ಬರುತ್ತೆ ಅನ್ನುವಂತಹ ಒಂದು ಸಮೀಕ್ಷೆಗಳು ಬರ್ತಾ ಇದೆ. ಆದ್ರೆ ಯಾವುದೇ ರೀತಿಯಾಗಿ ಹಿಗ್ಗುವಂತಹ ಅವಶ್ಯಕತೆ ಇಲ್ಲ, ಆಯ್ತಾ? We have given our best. ನಾವು ನಮ್ಮ ಚುನಾವಣೆಯನ್ನ ಚುನಾವಣೆ ಪೂರ್ವ ಮೈತ್ರಿ ನಮ್ದಾಗಿಲ್ಲ, ಆಯ್ತಾ? ಎಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ತಪ್ಪುಗಳನ್ನ ಎತ್ತಿ ಹಿಡಿಯೋದ್ರಲ್ಲಿ, ಅವರ ಒಂದಿಷ್ಟು ಕೆಲಸಗಳನ್ನ ಎಲ್ಲಿ ತಪ್ಪು ನಡೆದಿದೆಯೋ ಅದನ್ನ ಕನ್ನಡಿ ಹಿಡಿದು ನಾವು ನಮ್ಮ ಸ್ಟೇಟ್ಮೆಂಟ್ ನಾವು ಬದ್ಧವಾಗಿದ್ದೀವಿ, ಅರ್ಥ ಆಯ್ತಾ? ಒಬ್ಬ ಮುಖ್ಯಮಂತ್ರಿಯನ್ನ ಚುನಾವಣೆಯ ಕೆಲವು ತಿಂಗಳುಗಳ ಮುಂಚೆ ನೀವು ಜೈಲಿಗೆ ಹಾಕ್ತೀರಿ ಅನ್ನೋದಾದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಇವತ್ತು ಇದೀವಿ. ಬಟ್ ದಟ್ ಡಸ್ ನಾಟ್ ಮೀನ್ ಅವರು ಮುಖ್ಯಮಂತ್ರಿಯಾಗಿ 10 ವರ್ಷಗಳ ಕಾಲ ನಡೆದಿರುವಂತಹ ಆಡಳಿತವನ್ನ ನಾವು ಒಪ್ಕೊಳ್ತೀವಿ ಅಂತಲ್ಲ, ಆಯ್ತಾ? ಯಾವ್ದೋ ಪರವಾಗಿ ಯಾವ್ದೋ ಒಂದು ಘಟನೆಯ ಆಧಾರದ ಮೇಲೆ ನಾವು ನಿಂತ್ಕೊಳ್ತೀವಿ ಅಂತಂದ್ರೆ ಇಟ್ ಡಸಂಟ್ ಮೀನ್ ದಟ್ ನಾವು ಅವರು ಮಾಡಿರುವಂತಹ ಎಲ್ಲ ಕೆಲಸಗಳ ಜೊತೆ ನಿಂತ್ಕೊಳ್ತೀವಿ ಅಂತಲ್ಲ. ನಮ್ಮ ಕ್ಯಾಂಪೇನ್ ನಲ್ಲಿ ಎಲ್ಲಾದ್ರೂ ಲೋಪದೋಷವನ್ನ ನೋಡಿದ್ರ ಅದ್ರ ಬಗ್ಗೆ ಮಾತಾಡಿ. ರಾಹುಲ್ ಗಾಂಧಿ ಸತತವಾಗಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕ್ಯಾಂಪೇನ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಸತತವಾಗಿ ಪ್ರತಿ ಕ್ಷೇತ್ರಗಳಲ್ಲಿ ಓಡಾಡಿದ್ದಾರೆ. ಆಯಾ ಕ್ಷೇತ್ರಗಳಲ್ಲಿ ಇರುವಂತಹ ಸಮಸ್ಯೆ
ಸಮೀಕ್ಷೆಗಳನ್ನ ಹೇಳಿದ್ದಾರೆ. ಆಮ್ ಆದ್ಮಿ ಪಕ್ಷ ಆಯಾ ಕ್ಷೇತ್ರಗಳಿಗೆ ಮಾಡಿರುವಂತಹ ಅನ್ಯಾಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ನಾವು ನಮ್ಮ ಕ್ಯಾಂಪೇನ್ ಅಲ್ಲಿ ಹೇಳಿದೀವಿ. ಇನ್ನ ಜನಕ್ಕೆ ಬಿಟ್ಟಿದ್ದು. ಆದರೆ ಇದನ್ನು ನಾನು ಈಗಲೇ ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸಮೀಕ್ಷೆಗಳ ಪ್ರಕಾರ ಅತಂತ್ರ ಸರ್ಕಾರ ಬಂದಿದ್ದೇ ಆದಲ್ಲಿ ಬಿಜೆಪಿಯನ್ನ ಹೊರಗಡೆ ಇಡೋದಕ್ಕೆ ಕಾಂಗ್ರೆಸ್ ಶ್ರಮಿಸುತ್ತೆ. ಇಷ್ಟಂತೂ ನಾನು ಗೋವಿಂದರಾಜ್ ಸರ್, ಈಗ ಗಮನಿಸ್ತಾ ಇದ್ದೀರಾ, ಸಮೀಕ್ಷೆಗಳೆಲ್ಲವೂ ಕೂಡ ನಿಮ್ಮ ಪರವಾಗಿವೆ. ಈ ಹಿಂದೆ ಕರ್ನಾಟಕದ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿತ್ತು. ಆದ್ರೆ ಚುನಾವಣೆಯ ರಿಸಲ್ಟ್ ನ ಸಂದರ್ಭ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿತ್ತು. ಅದೇ ರೀತಿ ಈ ಸಲ ನಿರೀಕ್ಷೆ ಮಾಡಬಹುದು ಹೇಗೆ ಸರ್? ಸರ್ ಇಲ್ಲ ನೋಡಿ, ಇವತ್ತು ಸಮೀಕ್ಷೆಗಳು ಎಲ್ಲ ಒಂದ್ ಕಡೆ ಇದಾದ್ರೂ ಬಟ್ ನಮ್ಮಲ್ಲಿ ವಿಶ್ವಾಸ ಇದೆ, ಜನರ ನಾಡಿ ಮಿಡಿತವನ್ನ ನಾವು ನೋಡಿದ್ದೀವಿ. ಯಾಕೆಂದ್ರೆ ದೆಹಲಿಯಲ್ಲಿ ಬದಲಾವಣೆ ಗಾಳಿ ಬಯಸ್ತಾ ಇದ್ದಾರೆ. ಯಾಕೆಂದ್ರೆ ಕೇಜ್ರಿವಾಲ್ ಅಧಿಕಾರಕ್ಕೆ ಬರ್ಬೇಕಾದ್ರೆ ಯಾವ ರೀತಿ ಇದ್ರು, ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ರೀತಿಯಾಗಿ ಬದಲಾವಣೆ ಆದ್ರು, ಅವರ ಸಂಪತ್ತೆಲ್ಲ ಬದಲಾವಣೆ ಆಯ್ತು, ಸಾಮಾನ್ಯ ವ್ಯಕ್ತಿ ರಾಯಲ್ ಆಗಿದ್ದು, ಇದೆಲ್ಲವನ್ನ ಜನ ನೋಡ್ಕೊಂಡು ಬಂದಿರೋದ್ರಿಂದ ಎಲ್ಲ ಒಂದ್ ಕಡೆ ಜನ ಬದಲಾವಣೆ ಬಯಸಿದ್ರು. ಅದೇ ರೀತಿ ಕಾಂಗ್ರೆಸ್ ಇಂದಲೂ ಸುಮಾರು ಮೂರು ಬಾರಿ ಕಾಂಗ್ರೆಸ್ನ ಗೆಲ್ಸಿದ್ದಾದ್ಮೇಲೆ ಅಲ್ಲಿನ ಶೀಲಾ ದೀಕ್ಷಿತ್ ಯಾವ ರೀತಿ ಕೆಲಸ ಮಾಡಿದ್ರೆ ಭವಿಷ್ಯ ಕಂಟಿನ್ಯೂಸ್ ಆಗ್ಬೇಕಾಯ್ತು, ಆದ್ರೆ ಆಗ್ಲಿಲ್ಲ. ಎಲ್ಲ ಒಂದ್ ಕಡೆ ಇವತ್ತು ರಾಹುಲ್ ಗಾಂಧಿ ಅವರು ಇದೇ ಆಮ್ ಆದ್ಮಿ ಪಾರ್ಟಿನ ಜೊತೆಲ್ಲ ND ಒಕ್ಕೂಟದಲ್ಲಿ ಸೇರಿಸ್ಕೊಂಡಿದ್ರು, ಇವತ್ತು ದೂರ ಹಾಕಿದ್ರು. ಇವತ್ತು ನಿಮ್ಗೆ ಖಾತೆನೇ ಇಲ್ಲ ಮೇಡಮ್. ಇನ್ನ ನಿಮ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಡೆಲ್ಲಿನಲ್ಲಿ ನಿಮ್ಗೆ ಒಂದ್ ಸೀಟು ಬರಲ್ಲ. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದು ವಿಶ್ವಾಸ ಇಟ್ಕೊಂಡಿಲ್ಲ ಜನ. ನಿಮ್ಗೆ ದೇಶದಲ್ಲಿ ಯಾವ ರೀತಿ ಇದೆಯೇ ಡೆಲ್ಲಿನಲ್ಲೂ ಕೂಡ ಅದೇ ರೀತಿ ರಾಹುಲ್ ಗಾಂಧಿಯಿಂದ ದೇಶ ಕಾಪಾಡಕ್ಕಾಗಲ್ಲ, ರಾಜ್ಯ ಕಾಪಾಡಕ್ಕಾಗಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಜನತೆ ಗೊತ್ತಿದೆ. ರಾಹುಲ್ ಗಾಂಧಿ ಅಂತ ನಾಯಕರಿಂದ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಎಲ್ಲವನ್ನ ಜನ ನೋಡ್ತಾ ಇದ್ದಾರೆ. ಬದಲಾವಣೆ ಬಯಸಿದ್ರೆ ಕಾಂಗ್ರೆಸ್ ಕೊಡ್ತಾರೆ, ಬಿಜೆಪಿ ಬದಲಾವಣೆ ದಯವಿಟ್ಟು ಸೈಯದ್ ಸರ್, ಓಕೆ ಮೇಡಮ್, ಓಕೆ ಮಾತಾಡೋಣ. ಸೈಯದ್ ಅವರೇ, ಚಂದ್ರಶೇಖರ್ ಅವರು ಹೇಳೋ ರೀತಿಯಲ್ಲಿ ದೇಶದಲ್ಲೂ ಅಧಿಕಾರದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ವಿಶ್ವಾಸ ಬರ್ತಾ ಇಲ್ಲ. ಮೇಡಮ್ ಹೌದು, ಓಕೆ ಒಂದ್ ಪ್ರತಿಕ್ರಿಯೆ ಪಡ್ಕೊಳ್ಳೋಣ ಅವರಿಂದ. ಅಲ್ಲ, ಆಮ್ ಆದ್ಮಿ ಪಕ್ಷದವರೇ ಇದ್ದಾರೆ. ದಯವಿಟ್ಟು ಸೈಯದ್ ಅವರೇ ಗಮನಿಸ್ತಾ ಇದ್ದೀರಿ, ಈ ಅಂಶಗಳನ್ನ ನೋಡ್ತಾ ಇದ್ರೆ, ಈ ಎಕ್ಸಿಟ್ ಪೋಲ್ ಅನ್ನ ನೋಡ್ತಾ ಇದ್ರೆ ನಿಮ್ಮ ಅನಿಸಿಕೆ ಜನಕ್ಕೆ ಏನಾದ್ರೂ ಅರ್ಥ ಆಯ್ತಾ? ದಯವಿಟ್ಟು ಸರ್, ಎಕ್ಸಿಟ್ ಪೋಲ್ಸ್ ಆರ್ ನಾಟ್ ಎಕ್ಸಾಕ್ಟ್ ಪೋಲ್ಸ್. ಎಸ್, ಆಬ್ವಿಯಸ್ಲಿ ಇದು ಯಾವಾಗ ಪೆಟ್ಟಿ ತೆರಿತೀವೋ ಆವತ್ತು ಗೊತ್ತಾಗುತ್ತೆ ಯಾರು ಎಲ್ಲಿ ಹೋಗಿ ಮುಟ್ತಾರೆ ಅಂತ. ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಊಂಟ್ ಕಿಸ್ ಕರ್ಬಟ್ ಬೈಠಗ ಅಂತ. ಅದು ಗೊತ್ತಾಗಲ್ಲ, ಆಯ್ತಾ? ಆವತ್ತು ಗೊತ್ತಾಗುತ್ತೆ, 8ನೇ ತಾರೀಕು ಗೊತ್ತಾಗ್ಬಿಡುತ್ತೆ. ಇಷ್ಟೊತ್ತಲ್ಲಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಬಟ್ ಒಂದಂತೂ ಕಾಂಗ್ರೆಸ್ ಅವರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ. ಒಂದು ಪ್ರಶ್ನೆ ಕೇಳಕ್ ಬಯಸ್ತೀನಿ. 10 ವರ್ಷದಿಂದ ಕೇಂದ್ರದಲ್ಲೂ ಬೋರ್ಡ್ ಔಟ್, ಡೆಲ್ಲಿಯಲ್ಲೂ ಬೋರ್ಡ್ ಔಟ್, ಇನ್ನು ಯಾವ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾರೋ ಗೊತ್ತಿಲ್ಲ, ಆಯ್ತಾ? ಯಾವುದೇ ಕಾರಣಕ್ಕೂ ಇವರು 5 ಸೀಟು ಬರಲ್ಲ ಅಲ್ಲಿ ಕಾಂಗ್ರೆಸ್ ಅವರು. ಇವಾಗ ಫೈಟ್ ಇರೋದು 2 ಅಲ್ಲಿ, ಬಿಜೆಪಿ ಆಪ್, ಆಯ್ತಾ? ಇವಾಗ ಹಂಗಾದ್ರೆ ಇವ್ರ ಗೇಮ್ ಅಲ್ಲಿ ಇಲ್ಲ, ಕಾಂಗ್ರೆಸ್ನವ್ರ ಗೇಮ್ ಅಲ್ಲಿ ನೋ ಚಾನ್ಸ್. 8ನೇ ತಾರೀಕು ಸರ್, 8ನೇ ತಾರೀಕು ಜೆಡಿಎಸ್ ಪಕ್ಷದ ವಕ್ತಾರರು ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಮಾತಾಡ್ತೀರಿ? ಯೋಗ್ಯತೆ ಏನಂತ 10 ವರ್ಷದ ಜನ ನೋಡ್ತಾ ಇದ್ದಾರೆ ಸರ್. ಇಷ್ಟೆಲ್ಲ ಮಾತಾಡೋರು ಎಲ್ಲಿದ್ದಾರೆ? ಬಿಜೆಪಿ ಜೊತೆ ಇವರಿಗೆ
ಆಯ್ತಾ? ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. 10 ವರ್ಷಗಳಿಂದ ಜನ ನಿಮ್ಗೆ ದೂರ ಇಟ್ಟಿದ್ದಾರೆ. ಯಾಕೆ ನೀವು ಇಷ್ಟು 60 ವರ್ಷ ಆಡಳಿತ ಮಾಡಿದ್ರಿ, ಎಲ್ರಿಗಿಂತ ಜಾಸ್ತಿ ಸ್ವಾತಂತ್ರ್ಯ ಸಿಕ್ದಾಗ್ಲಿಂದ ಇಲ್ಲಿವರೆಗೂ ಮಾಡಿರೋದು ನೀವೇ. ಆದ್ರೂ ಜನ ನಿಮ್ಮನ್ನ ದೂರ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಜನರಿಗೆ ಅರ್ಥ ಆಗೋಗಿದೆ ಕಾಂಗ್ರೆಸ್ ಹೆಂಗೆ ಅಂತ, ಅದಕ್ಕೆ ದೂರ ಇಟ್ಟವ್ರೆ. ಡೆಲ್ಲಿಯಲ್ಲೂ ಇವರು ಏನ್ ಮಾಡಿ ಸರ್, ಒಂದು ಸೀಟ್ ಗೆಲ್ಲಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ವೆಲ್ ಸರ್, ವೆಲ್ ಆಯ್ತಾ ಸರ್? ಇನ್ನೊಂದು, ಇವಾಗ 8ನೇ ತಾರೀಕು ಇವ್ರು ಹೇಳಿದ್ರಲ್ಲ ನಮ್ ಬಾಗಿಲಿಗೆ ಬರ್ಬೇಕು ಅಂತ, Result. ಬಹುಶಃ ಆ ಪರಿಸ್ಥಿತಿ ಬರಲ್ಲ ಅನ್ಕೊಳ್ತೀನಿ. ಆಪ್ನವರ ಬಳಿ ಕೇಳಬೇಕು. 10 ವರ್ಷ ಅಧಿಕಾರ ಮಾಡಿದವರು, ದೆಹಲಿಯನ್ನ ಆಳದವರು, ಈಗ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ ಅಧಿಕಾರ ಕೈ ತಪ್ಪುವಂತ ಸಾಧ್ಯತೆಗಳು ಇವೆ ಅನ್ನೋದಾಗಿ. ಈ ನಂಬರ್ಸ್ ಗಳನ್ನ ನೋಡ್ತಾ ಇದ್ರೆ ಏನಾದ್ರೂ ವರೀಸ್ ಇದೆಯಾ? ಈಗ ಇದೆಲ್ಲ ಬರ್ದಿಟ್ಕೊಂಡಿದ್ದೆ. ಮ್ಯಾಟ್ರಿಕ್ಸ್ ಹೇಳ್ತಿದೆ 35ರಿಂದ 40 ಸೀಟು ಬಿಜೆಪಿಗೆ, ಮತ್ತೆ ಪಿ ಮಾರ್ಕ್ ಹೇಳಿದೆ 39ರಿಂದ 40 ಬಿಜೆಪಿಗೆ ಅಂತ. 8ನೇ ತಾರೀಕು 11 ಗಂಟೆಗೆ ವಿತ್ ನಿಮ್ ಇನ್ವಿಟೇಷನ್ ಇದ್ರೆ ನಾನು ಇಲ್ಲೇ ಬಂದು ಕುತ್ಕೊಂಡು ಮಾತಾಡ್ತೀನಿ. ಅವತ್ತು ಸತ್ಯ ಅಸತ್ಯತೆ ಅವತ್ತೇ ಗೊತ್ತಾಗೋದು. ಆಕ್ಚುಲಿ ಇವಾಗ ಏನ್ ಸಿ ವೋಟರ್ಸ್ ಇದಾರೆ, ಮತ್ತೆ ಬೇರೆ ಬೇರೆ ಮಾಧ್ಯಮಗಳ ರಿಸಲ್ಟ್ಸ್ ಏನಿದೆ, ಅದ್ರೆಲ್ಲದ್ರಲ್ಲೂ ನಾವು 55 ಸೀಟ್ಗಿಂತ ಮೇಲೇನೆ ಇದ್ದೀವಿ. ಆಕ್ಚುಲಿ ಇದು ಏನಿದೆ, ಇದು ಏನು ಬಿಜೆಪಿ ಫೀಡೆಡ್ ಇದೆ ಅಂತ ಗೊತ್ತಿಲ್ಲ, ಬಟ್ ಬಂದಿದೆ. ಓಕೆ, ನಾನು ಬರ್ದಿಟ್ಕೊಂಡಿದ್ದೀನಿ. ಬಟ್ ಇವತ್ತು ಯಾವುದೇ ಬದಲಾವಣೆ ಆಯ್ತು ಅಂತಂದ್ರೆ ಅದಕ್ಕೆ ಕಾರಣ, ಬದಲಾವಣೆ ಆಯ್ತಂದ್ರೆ ಅದಕ್ಕೆ ಕಾರಣ ಸಿಬಿಐ ಮತ್ತೆ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್. ನೀವು ನಿಮ್ಮ ಲೋಪದೋಷಗಳಿಂದ ಅದನ್ನ ತಮ್ಮ ಯಾವ ರೀತಿಯಾಗಿ ಆಡ್ತಾರೆ ನಮ್ಮವರೇ ಆದಂತ ಸ್ವಾತಿ ಮನ್ಬಾಲ್ ಗೊತ್ತಾ, ಅವರು ಒಳ್ಳೆ MLA ಆಗಿ ಫಲಿತಾಂಶ ಬದಲಾವಣೆ ಮಾಡಕ್ಕಾಗಲ್ಲ. ಆಮಿಷಗಳನ್ನ ಒಡ್ಡಿ ಸ್ವಾತಿ ಅವರಿಗೆ ದೆಹಲಿಯಲ್ಲಿ ಇಲ್ಲ ಸಲ್ಲದ ಆಮಿಷಗಳನ್ನ ಒಡ್ಡಿ ಮತ್ತೆ ಭಯ ಹುಟ್ಟಿಸಿ ಅವ್ರನ್ನ ಬಿಜೆಪಿ ಕಡೆ ಸೆಳ್ಕೊಳಕ್ ಮಾಡಿದ್ದಾರೆ. ಇವತ್ತು 8 ಜನ MLA-ಗಳನ್ನ ಕೊಂಡ್ಕೊಂಡಿದ್ದಾರೆ. ಈಗ ಪ್ರೆಸೆಂಟ್ ಇರೋ MLA-ಗಳನ್ನ ಡೆಮೋಕ್ರಸಿಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬಹುದು. ಮಳೆ ಸುರಿಯುತ್ತೆ ಡೆಲ್ಲಿನಲ್ಲಿ. ಒಬ್ರು ಮಾತಾಡಿ. ಆಪರೇಷನ್ ಮಾಡೋದ್ರಲ್ಲಿ ನಿಸ್ಸೀಮ್ ಇವ್ರು ಇದಾರೆ. ಆಪರೇಷನ್ ಬಗ್ಗೆ ಇವ್ರನ್ನ ಕೇಳಿ ಹೆಂಗ್ ಬರ್ಬೇಕು. ಅಲ್ಲ ಮೇಡಮ್, ಅಲ್ಲ ಒಂದು ನಿಮಿಷ ಅವ್ರು ಟಿಕೆಟ್ ಕೊಟ್ಟಿದ್ರೆ ಇರ್ತಿರ್ಲಿಲ್ವಾ ಮೇಡಮ್? ಅವರು ಟಿಕೆಟ್ ಕೊಟ್ಟಿದ್ರೆ ಇರ್ತಿರ್ಲಿಲ್ವಾ? ಭಯ ಹುಟ್ಟಿಸ್ತಾರೆ. ಇಡಿ ಆಗಿರ್ಲಿ, ಸಿಬಿಐ ಆಗಿರ್ಲಿ, ಮತ್ತೆ ಭಯ ಹುಟ್ಟಿಸಿ ಅವರನ್ನ ಕರ್ಕೊಂಡು ಅವ್ರ ಮೇಲೆ ಚೂ ಬಿಟ್ಟು ಎಷ್ಟು ಕುತಂತ್ರಗಳನ್ನ ದಯವಿಟ್ಟು ಸರ್, ದಯವಿಟ್ಟು ಬಿಜೆಪಿ ಅವರಿಗೆ ಗೊತ್ತಿರೋದು. ಪುರಾಣಿಕ್ ಸರ್, ಇಷ್ಟೆಲ್ಲ ಚರ್ಚೆಗಳನ್ನ ನೋಡ್ತಾ ಇದ್ರಿ ಸರ್, ಈ ನಂಬರ್ಸ್ ಗಳನ್ನ ನೋಡ್ತಾ ಇದ್ರಿ. ನಂಬರ್ಸ್ ಗಳು ಯಾವ್ದು ಕೂಡ ಇದೇ ಪಕ್ಕ ಅಂತ ಹೇಳಕ್ ಆಗಲ್ಲ, ಅಕ್ಯುರೇಟ್ ಆಗಿ ಕೂಡ ಹೇಳಕ್ ಆಗಲ್ಲ. ನೀವೇನ್ ಹೇಳ್ತೀರಾ ಸರ್ ಕೊನೆಯದಾಗಿ? ಇಲ್ಲ, ಎಕ್ಸಿಟ್ ಪೋಲ್ದು ಒಂದ್ ರೀತಿಯಲ್ಲಿ 60% ಅದನ್ನ ನಾವು ಟ್ರೆಂಡ್ ಅನ್ಬೋದು. ಬಟ್ ನನಗೆ ಹೇಳಿದ್ರೆ ಇಷ್ಟು ಅಂತರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಏನಾದ್ರು ಒಂದು 37-38 ಸೀಟ್ ತಗೊಂಡ್ರೆ ಅದು ಮೋದಿ ಅವರ ವರ್ಚಸ್ಸಿನಿಂದ ಬಂದಿದೆ. ಮತ್ತೆ ಆಮ್ ಆದ್ಮಿ ಪಕ್ಷ ಮೂಲ ಸೌಕರ್ಯಗಳು, ಮತ್ತೆ ಅಲ್ಲಿರ್ತಕ್ಕಂಥ ದೆಹಲಿಯ ವಾಯುಗುಣ, ವಿಷ ನೀರು, ಮತ್ತೆ ಯಮುನಾ ನದಿಯ ಒಂದು ವಿಷಯ, ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಈ ಒಂದು ಆಂಟಿ ಇನ್ಕ್ಯುಂಬೆನ್ಸಿ ಅಂದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷದ ವಿರೋಧವಾಗಿ ಏನಾದ್ರು ಅಲೆ ಉಂಟಾದ್ರೆ ಬಹುಶಃ ಬಿಜೆಪಿಗೆ ಒಂದು ರೀತಿಯಲ್ಲಿ ವರ್ಕಿಂಗ್ ಮೆಜಾರಿಟಿ ಬರ್ಬೋದು. ವರ್ಕಿಂಗ್ ಮೆಜಾರಿಟಿ ಬಂದ್ರೆ ಅದು ಮೋದಿ ಅವರ ಒಂದು ವರ್ಚಸ್ಸಿನ ಮೇಲೆ ಇವರು ಗೆದ್ದಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಬಿಕಾಸ್ ಆಮ್ ಆದ್ಮಿ ಪಾರ್ಟಿಗೆ ತನ್ನದೇ ಆದ ವೋಟ್ ಬ್ಯಾಂಕ್ ಇದೆ. ಆ ವೋಟ್ ಬ್ಯಾಂಕ್ ಅವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತಕ್ಕಂಥ ನಂಬಿಕೆ ಅವ್ರಿಗಿದೆ. ಆದ್ರೆ ಅವರ ಮೇಲೆ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತೆ ಅವ್ರ ಜೊತೆಗಿದ್ದಂತ ಶಾಂತಿ ಭೂಷಣ್ ಅಂತ ಹಿಂದಿದ್ದಂತ ಇದ್ದಾರಲ್ಲ, ಯೋಗೇಂದ್ರ ಯಾದವ್, ಅವರೆಲ್ಲ ಬಿಟ್ಟೋಗಿದ್ದಾರೆ. ಆ ಬಿಟ್ಟೋಗಿರ್ತಕ್ಕಂಥವ್ರು ಇವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಕೆಲವು ಒಂದು ರೀತಿಯ ಸೈದ್ಧಾಂತಿಕವಾದ ಮತ್ತು ನೈತಿಕವಾದ ರಾಜಕೀಯ ಒಂದು ಸದೃಢತೆ ಅಥವಾ ಸಚ್ಚಾರಿತ್ರ್ಯದ ದೃಷ್ಟಿಯಿಂದ ನೋಡೋದಾದ್ರೆ
ಆಮ್ ಆದ್ಮಿ ಪಕ್ಷಕ್ಕೆ ಏಟಾಗ್ತಕ್ಕಂತ ಸನ್ನಿವೇಶ ಕಾಣ್ತಾ ಇದೆ. Well, sir. ಆಮೇಲೆ ಮೋದಿ ಅವರ ವರ್ಚಸ್ಸು ಅಲ್ಲಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನ ಒಂದ್ ರೀತಿಯಲ್ಲಿ ನಾವು 8ನೇ ತಾರೀಕು ನೋಡ್ಬೋದು. 8ನೇ ತಾರೀಕು. ಎಸ್ ಗಮನಿಸಿದ್ರೆ ವೀಕ್ಷಕರೇ, ಒಂದ್ ಕಡೆಯಲ್ಲಿ ಲೆಕ್ಕಾಚಾರಗಳು ಯಾವ ರೀತಿಯಾಗಿವೆ, ಹಾಗೇನೆ ದೆಹಲಿಯಲ್ಲಿ ಚುನಾವಣೋತ್ತರ ಸಮೀಕ್ಷೆ ಈಗ ಬಹಿರಂಗ ಆಗಿದೆ. ನಂಬರ್ಸ್ ಗಳನ್ನ ನೋಡ್ತಾ ಇರಬಹುದು. ಮ್ಯಾಜಿಕ್ ನಂಬರ್ ಅನ್ನ ಈ ಬಾರಿ ಬಿಜೆಪಿ ಕ್ರಾಸ್ ಮಾಡಬಹುದು ಅಂತ ಒಂದಷ್ಟು ಸಮೀಕ್ಷೆಗಳು ಹೇಳ್ತಾ ಇವೆ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು, ಹಾಗೇನೆ ಸ್ವಾತಿ ಚಂದ್ರಶೇಖರ್ ಅವರು, ಮುನೇಶ್ ಅವರು, ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದರಾಜ್ ಅವರು, ಸೈಯದ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಕಾದ್ ನೋಡ್ಬೇಕು ವೀಕ್ಷಕರೇ, ಈ ಎಕ್ಸಿಟ್ ಪೋಲ್ಗಳ ಫಲಿತಾಂಶವೇ ನಿಜವಾಗೋದಿಲ್ಲ. ಈ ಹಿಂದೆಯೂ ಕೂಡ ಉಲ್ಟಂಪಲ್ಟ ಆಗಿರೋದು, ತಲೆ ಕೆಳಗಾಗಿರೋದು ಎಲ್ಲವನ್ನು ಕೂಡ ನೋಡಿದ್ರಿ. ಫೆಬ್ರವರಿ 8ನೇ ತಾರೀಕು ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಗೆ ಬೀಳುತ್ತೆ. ಆವಾಗಲೇ ಗೊತ್ತಾಗುತ್ತೆ ಅಲ್ಲಿ ಆಪ್ ಅವ್ರು ಗೆಲ್ತಾರಾ ಅಥವಾ ಬಿಜೆಪಿ ಅವ್ರು ಗೆಲ್ತಾರಾ, ಈ ಬಾರಿ ಆದ್ರೂ ಕಾಂಗ್ರೆಸ್ನವರು ಖಾತೆ ತೆರೆದು ಅಥವಾ ಬಹುಮತ ಅವರಿಗೂ ಬರ್ಬಹುದಾ ಎನ್ನುವುದಾಗಿ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಚುನಾವಣೆ ಫಲಿತಾಂಶವನ್ನ ಕೊನೆಯದಾಗಿ ನಾವು ನೋಡಬೇಕು. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.